ಪರಾಶರಸೂನುಃ ಸತ್ಯವತೀ ಹೃದಯ ನಂದನೋ ವ್ಯಾಸಃ ಯಸ್ಯ ಆಸ್ಯ ಕಮಲಗಲಿತಂ ವಾಂಗ್ಮಯಮೃತಂ ಜಗತ್ಪಿಬತಿ ಭುಜಗಭೋಗಾಭಮುದ್ಯಮ್ಯ ಹೃದಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತಮುದ್ರಿಕ್ತವಿಜ್ಞಾನಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ಭವದವೋಷ್ಣೇನ ತತಪ್ಯಮಾನಾನ್ ಭುವಿ ಪರಂ ನಾಥಮಪ್ರೇಕ್ಷಮಾಣಾನ್ ಭುವನಮಾನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಂ ಅಜಂ ವಿಭುಂ ಆದ್ಯಂ ಈಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇ. ನನ್ನ ಅಧ್ಯಾತ್ಮ ಬಂಧುಗಳೇ, ನಾನು ಮೊನ್ನೆ ತಿಳಿಸಿದ ಹಾಗೆ ಇವತ್ತು ಒಂದು ಅತ್ಯಂತ ಮಹತ್ವದ ಒಂದು ಕಾರ್ಯಕ್ರಮ ಮುಂದೆ ನಡೆಯಲಿದೆ. ಆಚಾರ್ಯ ಮಧ್ವರ ಸಾಕ್ಷಾತ್ ಶಿಷ್ಯರಾದ ಹೃಷಿಕೇಶ ತೀರ್ಥರು ಲಿಪಿಬದ್ಧಗೊಳಿಸಿದ ಇವತ್ತು ಸಿಗುವ ಏಕಮಾತ್ರ ಹಸ್ತಪ್ರತಿ ಆಚಾರ್ಯರ ಗ್ರಂಥಗಳನ್ನು ಬರೆದಿಟ್ಟು ಆಚಾರ್ಯ ಶಿಷ್ಯರೇ ಬರೆದಿಟ್ಟದ್ದು ಸಿಕ್ಕಿರೋದೇ ಒಂದು. ಅದನ್ನು ಇವತ್ತು ನೀವು ಎಲ್ಲರೂ ಆಚಾರ್ಯರ ಗ್ರಂಥವನ್ನು ಪ್ರತಿಯೊಬ್ಬರೂ ಮನೆಯಲ್ಲಿಟ್ಟು ಪೂಜೆ ಮಾಡಲಿಕ್ಕೆ ಆಗುವ ಹಾಗೆ ಅದು ಚಿನ್ನದ ಪ್ಲೇಟಿನಲ್ಲಿ ಅದು ಇಡೀ ಸರ್ವಮೂಲ ಮುದ್ರಣಗೊಂಡು ಸೂಕ್ಷ್ಮ ರೂಪದಲ್ಲಿ ಬಂದಿದೆ. ಅದನ್ನು ನೀವು ಮ್ಯಾಗ್ನಿಫೈ ಮಾಡಿ ಓದಲಿಕ್ಕೂ ಬರುತ್ತೆ. ಅಷ್ಟು ವಿಚಿತ್ರವಾಗಿರತಕ್ಕಂಥದ್ದು ಒಂದು ತಟ್ಟೆ. ಅದು ಸೂಕ್ಷ್ಮ ರೂಪದಲ್ಲಿ ಯಾಕೆ ಬಂತು ಅಂದರೆ ಪೂಜೆಗೆ ಇಡಲಿಕ್ಕಾಗುವ ಹಾಗೆ. ಮತ್ತು ಚಿನ್ನದ ಪ್ಲೇಟ್ನಲ್ಲಿ ಅದು ಒಂದೊಂದು ಹಾಳೆಗೆ ಒಂದೊಂದು ಚಿನ್ನದ ಪ್ಲೇಟ್ ಮಾಡ್ಬೋದು, ಕೊಂಡುಕೊಳ್ಳೋರು ಯಾರು. ಅದರಿಂದ ಇದು ಜನಕ್ಕೆ ಒಂದು ಅಮೂಲ್ಯವಾದ ವಸ್ತು ಸಣ್ಣ ಮೌಲ್ಯಕ್ಕೆ ಸಿಗಬೇಕು ಅನ್ನೋದಕ್ಕೋಸ್ಕರ ಅದು ಸಿದ್ಧವಾಗಿದೆ. ಇವಾಗ ಈ ಇನ್ನೊಂದು 15-20 ನಿಮಿಷಗಳಲ್ಲಿ ಅಥವಾ ಒಂದು ಅರ್ಧ ಗಂಟೆಯ ಒಳಗೆ ಕಾಣಿಯೂರು ಶ್ರೀಪಾದರು ಬರ್ತಾರೆ ಇಲ್ಲಿಗೆ. ಆಮೇಲೆ ಅದರ ಮೊದಲೇ ನಾನು ಇವತ್ತು ಮೊನ್ನೆ ಹೇಳಿದ ಹಾಗೆ ಹೆಚ್ಚು ಹೊತ್ತು ಗೀತೆಯ ಬಗ್ಗೆ ಮಾತನಾಡದೆ ಸ್ವಲ್ಪ ಗೀತೆಯ ಬಗ್ಗೆ ಮಾತನಾಡಿ ಆಮೇಲೆ ಈ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡ್ತಾ, ಅದು ಮೊದಲು ಆ ಕಾರ್ಯಕ್ರಮ ಪ್ರಾರಂಭದಲ್ಲಿ ಒಂದು ಪ್ರಾರ್ಥನೆ ನಡೀತದೆ, ಸ್ತೋತ್ರ, ದ್ವಾದಶ ಸ್ತೋತ್ರ, ಆಮೇಲೆ ಹಾಡ್ತಾಳೆ ಆಕೆ. ಅದು ಕಿರಣ್ಮಯಿ ವಿಠಲ್ ಅಂತಕ್ಕಂಥ ಕುಮಾರಿ ಅದನ್ನು ಹಾಡ್ತಾಳೆ. ಅದರ ನಂತರ ಇದರ ಹಿಂದೆ ಅಮೇರಿಕಾದಲ್ಲಿ ಪರಿಶ್ರಮಪಟ್ಟು ಇದನ್ನು ಸಿದ್ಧಗೊಳಿಸಿದ ಇದರ ಹಿನ್ನೆಲೆಯಲ್ಲಿ ನಿಂತಹ ವ್ಯಕ್ತಿ ಡಾಕ್ಟರ್ ಮುಕುಂದ್ ಅವರು ಬಂದಿದ್ದಾರೆ. ಅವರು ಇದರ ಟೆಕ್ನಾಲಜಿ ಮತ್ತು ಇದರ ಹಿಂದೆ ನಡೆದಂಥ ಪ್ರಯತ್ನಗಳನ್ನು ವಿವರಿಸ್ತಾರೆ. ಆಮೇಲೆ ಸಮಯ ಇದ್ದರೆ ಅದರ ಬಗ್ಗೆ ನಾನು ಸ್ವಲ್ಪ ಮಾತಾಡ್ತೀನಿ. ಮತ್ತು ಸ್ವಾಮಿಗಳು ಅದನ್ನು ಉದ್ಘಾಟನೆ ಮಾಡ್ತಾರೆ, ಬಿಡುಗಡೆ ಮಾಡ್ತಾರೆ. ಇಷ್ಟು ಕಾರ್ಯಕ್ರಮ ಮುಂದೆ ನಡೆಯುತ್ತೆ. ಆ ಕಾರ್ಯಕ್ರಮಗಳನ್ನು ನಾವು ಇಲ್ಲಿ ಮಾಡಲಿಕ್ಕೆ ಅನುಕೂಲವಾಗಿ ನಾನು ಗೀತೆಯನ್ನು ಸ್ವಲ್ಪ ಸಂಕ್ಷಿಪ್ತಗೊಳಿಸಿ ಒಂದು 15 ನಿಮಿಷಗಳ ಕಾಲ ಗೀತೆ ಬಗ್ಗೆ ಮಾತಾಡಿ ಮುಂದಿನ ಕಾರ್ಯಕ್ರಮಕ್ಕೆ ನಾವು ಅಣಿಯಾಗಬೇಕು. ಆಮೇಲೆ ಪ್ರಾಯ ಅದಕ್ಕೆ ಸಂಬಂಧಪಟ್ಟ ಲಿಟ್ರೇಚರು ಮತ್ತು ಎನ್ವೆಲೋಪು ತಂದಿರಬೇಕು. ಅದು ಸೆಲ್ಫ್ ಅಡ್ರೆಸ್ಡ್ ಎನ್ವೆಲೋಪು ತಂದಿದ್ದಾರೆ, ಅದನ್ನು ನೀವು ಕೊಂಡುಕೊಳ್ಳಬಹುದು. ಆ ಎನ್ವೆಲೋಪಿನಲ್ಲಿ ನಿಮಗೆ ಬೇಕಿದ್ದರೆ ಅದನ್ನು ಇವತ್ತು ಇಲ್ಲಿಯೂ ಬುಕ್ ಮಾಡಬಹುದು. ಬೇಕಿದ್ದರೆ ಮತ್ತೆ ಎನ್ವೆಲೋಪಿನಲ್ಲಿ ಬರೆದು ಅವರ ತಾರಾ ಪ್ರಕಾಶನದ ಬೆಂಗಳೂರು ಕಾರ್ಯಾಲಯಕ್ಕೆ ಪತ್ರ ಬರೆದು ಕೂಡ ಅದನ್ನು ತರಿಸಬಹುದು. ಯಾಕೆಂದರೆ ಇವತ್ತೇ ಯಾರಿಗೂ ಸಿಗೋಲ್ಲ, ಅದು ಇರೋದೇ ಅವರು ತಂದಿರೋದೇ ಒಂದು 2-3. ಇವತ್ತು ಬುಕ್ ಮಾಡಿದರೆ ಅಥವಾ ನೀವು ಮತ್ತೆ ಪತ್ರ ಮೂಲಕವಾಗಿ ಅದನ್ನು ತರಿಸಿಕೊಂಡ್ರೆ, ಯಾವತ್ತೂ ಪತ್ರ ಮೂಲಕವಾಗಿ ಬೇಕು ಅಂತ ಪತ್ರ ತಿಳಿಸಿದರೆ ಅದು ತಕ್ಷಣ ಎಷ್ಟು ಪ್ರತಿಗೆ ಆರ್ಡರ್ ಬಂತೋ ಅಷ್ಟು ಪ್ರತಿ ಅಮೇರಿಕಾದಿಂದ ಇಲ್ಲಿಗೆ ಬರುತ್ತೆ ತಾರಾ ಪ್ರಕಾಶನಕ್ಕೆ. ತಾರಾ ಪ್ರಕಾಶನದ ಮೂಲಕ ತಮಗೆ ಅದು ದೊರಕತ್ತೆ.
ಆಚಾರ್ಯರ ಸಾಕ್ಷಾತ್ ಶಿಷ್ಯರು ಕೈಯಲ್ಲಿ ಬರೆದ ಅದೇ ಲಿಪಿಬದ್ಧವಾದಂಥ ಒಂದು ಸರ್ವಮೂಲ ಪ್ರತಿಯೊಬ್ಬ ಭಕ್ತ ಮಾಧ್ವನ ಮನೆಯಲ್ಲಿ ಪೂಜೆಗೆ ಸಿಗುತ್ತೆ ಅಂದರೆ ಒಂದು ಅದ್ಭುತ ಅಲ್ವ. ಅಂಥ ಒಂದು ಭಾಗ್ಯ ಈ ತನಕದ ಹಿಂದಿನವರಿಗೆ ಯಾರಿಗಾರು ಸಿಕ್ಕಿತ್ತ? ಅಂಥದ್ದನ್ನು ಸಾಧ್ಯವಾಗಿರತಕ್ಕಂಥ ಭಗವಂತನಿಗೆ, ಆಚಾರ್ಯ ಮಧ್ವರಿಗೆ ನಮ್ಮ ಅನಂತ ಪ್ರಣಾಮಗಳನ್ನು ಸಮರ್ಪಿಸೋಣ. ಅದರ ಹಿಂದೆ ಪರಿಶ್ರಮ ಪಟ್ಟಂತಹ ಮುಕುಂದ ಅವರು ತನ್ನ ಅನುಭವವನ್ನು ಅವರೇ ಹೇಳ್ತಾರೆ. ಅದನ್ನು ಮಾಡುವಂಥ ಪ್ರವೃತ್ತಿ ಬಹಳ ಈ ರೀತಿ ಮುದ್ರಣದ ಒಂದು ಪ್ರೋಸೆಸ್ಸೇ ಒಂದು ಅಪೂರ್ವವಾದಂಥ ಪ್ರೋಸೆಸ್ ಇದು. ಆಗಲಿ, ಅದರ ಬಗ್ಗೆ ಅವರು ಮುಂದೆ ಹೇಳ್ತಾರೆ. ಅಷ್ಟಕ್ಕೆ ನಾನು ಈಗ ಪ್ರಸ್ತಾವನೆ ಮಾತ್ರ, ಮುಂದೆ ಇದು ಆಗುತ್ತೆ ಅನ್ನೋದನ್ನು ಮೊನ್ನೆ ಹೇಳಿದ್ದೆ ಅಲ್ಲ. ಮತ್ತು ಅಲ್ಲಿ ಹೊರಗಡೆ ಬ್ಯಾನರ್ ಕೂಡ ಹಾಕಿದ್ದಾರೆ ಅಂತ ಕಾಣುತ್ತೆ, ನಾನು ನೋಡಿಲ್ಲ. ನನ್ನ ಹಾಗೆ ನೀವು ನೋಡದೆ ಸೀದಾ ಒಳಗೆ ಬಂದಿರ್ಬೋದು, ಅದಕ್ಕೆ ಒಂಚೂರು ಹೇಳಿದ್ದಷ್ಟೇ. ಬ್ಯಾನರ್ ಹಾಕಿದ್ದನ್ನು ನೋಡದೆ ಬಂದರೆ ಬ್ಯಾನರ್ ಹಾಕಿ ಏನು ಉಪಯೋಗ? ಇಷ್ಟು ಪೀಠಿಕೆ ಸಾಕು. ಮತ್ತು ಆ ಕಾರ್ಯಕ್ರಮ ಪ್ರಾರಂಭ ಆದಮೇಲೆ ಅದರ ಎಲ್ಲ ವಿವರಗಳು ಒಂದೊಂದೇ ತಮಗೆ ತಿಳಿಯುತ್ತೆ. ಒಂದು ಶ್ರೀಗಳವರು ಬೇರೆ ಕಡೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದಾರೆ ವಿಜಯನಗರದಲ್ಲಿ. ಪಾಪ ಅವರಿಗೆ ತುಂಬ ಸಂತೋಷ, ಇದನ್ನು ಉದ್ಘಾಟನೆ ಮಾಡಬೇಕು, ತಾನೇ ಬರ್ತೀನಿ. ಯಾಕೆಂದರೆ ಒಂದು ದೃಷ್ಟಿಯಿಂದ ಇದು ಒಂದು ಆಚಾರ್ಯರ ಸಂಕಲ್ಪವೇ ಇರಬೇಕು. ಯಾಕೆಂದರೆ ಆಚಾರ್ಯರ ಜನ್ಮಭೂಮಿ ಪಾಜಕ. ಪಾಜಕದ ಒಡೆತನ ಇರುವುದು ಇವತ್ತು ಕಾಣೀರು ಮಠದ ಸ್ವಾಧೀನದಲ್ಲಿ. ಅದನ್ನ ಪಾಜಕದ ಒಡೆಯರೇ ಅದನ್ನು ಉದ್ಘಾಟನೆ ಮಾಡ್ತಾರೆ. ಅದು ಹೋಗಿ ಪಾಜಕದಲ್ಲಿ ಪೂಜೆಗೊಳ್ಳುತ್ತೆ ಅಂದರೆ ಆಚಾರ್ಯರ ಚಿತ್ತಕ್ಕೆ ಬಂದಿದೆ ಅಂತ ಅರ್ಥ ಅಲ್ವಾ? ಇದೆಲ್ಲ ಒಂದೊಂದು ಸಂಗತಿಯನ್ನು ನಾವು ನೋಡಿದರೆ ಇದರ ಹಿಂದೆ ನಿಂತು ಆಚಾರ್ಯರು ಮಾಡ್ತಾ ಇದ್ದಾರೆ. ಒಂದು ಸಂಗತಿ ನನಗೆ ನೆನಪಾಗುತ್ತೆ. ಒಬ್ಬರು, ಇದು ನೆಹರು ಪ್ರೈಮ್ ಮಿನಿಸ್ಟರ್ ಆಗಿದ್ದ ನಡೆದಂಥ ಒಂದು ಘಟನೆ. ನನಗೆ ಅದು ಈಗ ನೆನಪಾಗ್ತಾ ಇದೆ. ಆವಾಗ ಧಾರವಾಡದವರು, ಪ್ರಾಯ ನನ್ನ ನೆನಪು ಕರ್ಮರ್ಕರ್ ಅಂತ ಅವರ ಹೆಸರು, ಅವರು ನೆಹರು ಕ್ಯಾಬಿನೆಟ್ನಲ್ಲಿ ಮಿನಿಸ್ಟರ್ ಆಗಿದ್ದರು. ಅವರು ಮಿನಿಸ್ಟರ್ ಆಗಿದ್ದಾಗ ಒಮ್ಮೆ ಬದರಿ ಯಾತ್ರೆಗೆ ಹೋದರು. ಅದನ್ನು ಅವರು ತನ್ನ ಯಾತ್ರೆಯಿಂದ ಬಂದ ಮೇಲೆ ತನಗೆ ಬದರಿ ಯಾತ್ರೆಯಲ್ಲಿ ಆದ ಅನುಭವವನ್ನು ಸಂಯುಕ್ತ ಕರ್ನಾಟಕದಲ್ಲಿ ಲೇಖನ ರೂಪವಾಗಿ ಬರೆದರು. ಅದರಲ್ಲಿ ಒಂದು ಘಟ್ಟದಲ್ಲಿ ಒಂದು ಮಾತು ಬರೆದಿದ್ದಾರೆ. ನನಗೆ ಅದನ್ನು, ನಾನು ತುಂಬ ಚಿಕ್ಕ ವಯಸ್ಸಿನಲ್ಲಿ ಓದಿದ್ದು, ಆದರೆ ಅದನ್ನು ಮರೀಲಿಕ್ಕೆ ಆಗಲಿಲ್ಲ ನನಗೆ. ಉಳಿದದ್ದು ಏನು ಬರೆದಿದ್ದಾರೆ ಯಾವುದೂ ನೆನಪಿಲ್ಲ. ಒಂದು ಮಾತು ಬರೀತಾರೆ ಅವರು, ಬದರಿಯ ಸಹಜವಾಗಿ ಜನರು ಓಡಾಡುವ ಜಾಗ ಬಿಟ್ಟು ಸ್ವಲ್ಪ ಇಂಟೀರಿಯರ್ ಒಳಗಡೆ ಅಲ್ಲೆಲ್ಲ ಅಲ್ಲಲ್ಲಿ ಸಾಧು ಸಂತರು ಕುಟೀರ ಕಟ್ಟಿಕೊಂಡು ಇರ್ತಾರೆ ಸಾಧನೆ ಮಾಡಿಕೊಂಡು. ಇವರು ಸುಮ್ಮನೆ ಅದನ್ನು ಕುತೂಹಲದಿಂದ ಯಾವುದೋ ಸಾಧುವಿನ ಆಶ್ರಮ ಅಲ್ಲಿಗೆ ಹೋದ್ರಂತೆ. ಆತ ಇವ್ರ ಹತ್ರ ಹಿಂದಿಯಲ್ಲಿ ಮಾತಾಡಿಸ್ತಾರೆ, ಸಹಜ. ಇವರು ಕರ್ನಾಟಕದಲ್ಲಾದರೂ ಹಿಂದಿ ಚೆನ್ನಾಗಿ ಬರ್ತಿತ್ತು, ಹಿಂದಿಯಲ್ಲಿ ಮಾತಾಡಿಸ್ತಾನೆ. ಏನು, ಎಲ್ಲಿಂದ ಬಂದದ್ದು ನೀವು, ಏನು ಅಂತ ಮಾತುಕತೆ ಆಯ್ತಂತೆ. ಅವ್ರು ಹೇಳ್ತಾರೆ, ನಾನು ಕರ್ನಾಟಕದಿಂದ ಬಂದವ, ನಾನು ಆಚಾರ್ಯ ಮಧ್ವರ ಸಿದ್ಧಾಂತದ ಅನುಯಾಯಿ ಅಂತ ಹೇಳಿದ್ರಂತೆ ಅವರು. ಆ ಮನುಷ್ಯ ಸಾಧು ಹೇಳಿದಂತೆ, ಎಷ್ಟು ಜನಕ್ಕೆ ಮುಟ್ಟಬೇಕೋ ಅಷ್ಟು ಜನಕ್ಕೆ ಈ ತನಕ ಮುಟ್ಟಲಿಲ್ಲ ಆ ಸಿದ್ಧಾಂತ, ಇನ್ನು ಮುಟ್ಟುತ್ತೆ ಎಂದಂತೆ. ಇವತ್ತು ಮುಟ್ಟುತ್ತಾ ಇದೆ. ಅವನು ಹೇಳಿದ ಮಾತು ಸತ್ಯ ಆಗ್ತಾ ಇದೆ. ಈಗ ಅದು ಜನಕ್ಕೆ ಮುಟ್ಟುವ, ತನ್ನ ವ್ಯಾಪಕವಾಗಿ ಜನಪ್ರಿಯವಾಗತಕ್ಕಂಥ ಕಾಲ ಯುಗ ಸನ್ನಿಹಿತವಾಗಿದೆ, ಇನ್ನು ಮೇಲೆ ಹಾಗಾಗುತ್ತೆ ಅಂತ ಹೇಳಿದ. ಇದನ್ನು ಕರ್ಮರ್ಕರ್ ಹೇಳಿದ್ರು. ನನಗೆ ಆಶ್ಚರ್ಯ ಆಯಿತು ಈ ಮಾತು, ಆ ಒಬ್ಬ ಬೈರಾಗಿ ಹೇಳಿದ್ದನ್ನು. ಏನು ಮುಂದಿಗೆ ಗೊತ್ತಿಲ್ಲ, ಹಿಂದೆ ಗೊತ್ತಿಲ್ಲ. ಆಚಾರ್ಯರ ಸಿದ್ಧಾಂತ ಜನಾಂಗಕ್ಕೆ ಮುಟ್ಟುವಂಥ ಕೆಲಸ ಮುಂದೆ ನಡೀತದೆ, ಸದ್ಯೋ ಭವಿಷ್ಯದಲ್ಲಿ ಆಗುತ್ತೆ ಅಂತ ಹೇಳಿದ. ಆತ ಯಾರು ಏನು ಅಂತ ಈತನಿಗೆ ಗೊತ್ತಿಲ್ಲ, ಇವರು ಯಾರು ಅಂತ ಅವ್ರಿಗೆ ಗೊತ್ತಿಲ್ಲ. ನಾನು ಚಿಕ್ಕಂದಲ್ಲಿ ಇದನ್ನು ಓದಿ ಬಹಳ ಸಂತೋಷಪಟ್ಟಿದ್ದೆ, ರೋಮಾಂಚಗೊಂಡಿದ್ದೆ, ಥ್ರಿಲ್ಲಿಂಗ್. ಅದು ಒಂದೊಂದೇ ಹಂತ ಹಂತವಾಗಿ ಆಗ್ತಾ ಇರುವುದನ್ನು ನೋಡಿ ಈಗ ಮತ್ತಷ್ಟು ಸಂತೋಷ ಪಡ್ತಾ ಇದ್ದೇನೆ. ವಿಶ್ವದ ಮೂಲೆ ಮೂಲೆಗೆ ಆಚಾರ್ಯರ ಸಿದ್ಧಾಂತ ಮುಟ್ಟುತ್ತೆ. ಇದನ್ನು ಅನೇಕ ಮಂದಿ ಅಮೇರಿಕನ್ಸ್ ಅಲ್ಲ, ನಮ್ಮವರೇ ಅಮೇರಿಕಾದಲ್ಲಿ ಇರುವವರು ಇವಾಗಲೇ ನಮಗೆ ಬೇಕು, ನಾವು ನಿತ್ಯ ಮನೆಯಲ್ಲಿಟ್ಟು ಆರಾಧನೆ ಮಾಡ್ತೇವೆ ಅಂತ ಕೇಳಿದ್ದಾರೆ. ಇಲ್ಲಿ ಅದು ಎಷ್ಟು ಜನ ಮನೆಯಲ್ಲಿ ಇಟ್ಕೋತಾರೆ, ಎಷ್ಟು ಜನ ನಿಜವಾಗಿ ಮಧ್ವಾಚಾರ್ಯರನ್ನು ಸಿದ್ಧಾಂತವನ್ನು ಆಧರಿಸ್ತಾರೆ ಅನ್ನೋದನ್ನು ಇನ್ನು ಮುಂದೆ ಗೊತ್ತಾಗಬೇಕು. ಅದಕ್ಕೆ ಎಲ್ಲರಿಗೂ ಮುಟ್ಟಬೇಕು ಅನ್ನತಕ್ಕಂಥದ್ದು ಆಶಯ. ಅದಕ್ಕೆ ಬೇಕಾದ ಸೌಕರ್ಯಗಳನ್ನು ಮುಂದೆ ನೋಡೋಣ. ಅದು ಈಗ ಸದ್ಯಕ್ಕಂತೂ ಅದು ಉದ್ಘಾಟನೆ ಆಗಲಿ.
ಅಪೇಕ್ಷೆ ಇದ್ದವರ ಪಟ್ಟಿ ನಮಗೆ ಸಿಗಲಿ. ಆಮೇಲೆ ತುಂಬ ಜನ ಅಪೇಕ್ಷೆ ಪಟ್ಟರೆ ಅದನ್ನು ಮತ್ತೆ ಇನ್ನೂ ಹೆಚ್ಚು ವ್ಯವಸ್ಥಿತವಾಗಿ ಮಾಡುವಂಥ ಮಾತು ಅದು ಮುಂದೆ ನೋಡೋಣ. ಇಷ್ಟು ಹಿನ್ನೆಲೆ ಹೇಳಿ ನಾನು ಗೀತೆಯಲ್ಲಿ ಗುಣಾತೀತನ ಲಕ್ಷಣವನ್ನು ಹೇಳ್ತಕ್ಕಂಥ ಭಾಗ. ಸಮದುಃಖ ಸುಖ ಸ್ವಸ್ಥ ಸಮಲೋಷ್ಟಾಶ್ಮಕಾಂಚನ ತುಲ್ಯ ಪ್ರಿಯಾಪ್ರಿಯ ಧೀರ ತುಲ್ಯ ನಿಂದಾತ್ಮ ಸಂಸ್ತುತಿ. ಇದು ನಾನು ನಿನ್ನೆ ಪ್ರಸ್ತಾವ ಮಾಡಿದ ಶ್ಲೋಕ. ಇದರ ಸುಮಾರಾಗಿ ಅರ್ಥ ಸಮದುಃಖ ಸುಖ ನಾನು ಅದನ್ನು ಸಾಕಷ್ಟು ವಿವರಿಸಿದ್ದೆ ಒಂದು ಅರ್ಥದಲ್ಲಿ. ಯಾಕೆಂದರೆ ನಾವು ಇಡೀ ಪ್ರಪಂಚದಲ್ಲಿ ನಡೆಯತಕ್ಕಂಥ ಘಟನೆಗಳಿಗೆ ಒಂದು ಸಾಕ್ಷಿಯಾಗಿ ಪ್ರೇಕ್ಷಕರಾಗಿ ಬಿ ಸ್ಪೆಕ್ಟೇಟರ್ ಅಂತ, ನಾಟಕದಲ್ಲಿ ಹೇಗೆ ನಾವು ಪ್ರೇಕ್ಷಕರಾಗಿ ನೋಡಿ ನಾಟಕದಲ್ಲಿ ಇರತಕ್ಕಂಥ ದುರಂತ ದೃಶ್ಯಗಳನ್ನು ಕೂಡ ಆಸ್ವಾದಿಸ್ತೇವೆ, ಹಾಗೆ ಭಗವಂತನ ಒಂದೊಂದು ಕ್ರಿಯೆಯನ್ನು ಅದು ಸುಖಮಯ ಇರಬಹುದು ದುಃಖಮಯ ಇರಬಹುದು ಆಸ್ವಾದಿಸು. ನಿನ್ನ ಜೀವನದಲ್ಲೇ ಬಂದದ್ದನ್ನು ಕೂಡ ಅದಕ್ಕೆ ಅನೇಕ ದೃಷ್ಟಾಂತಗಳನ್ನು ನನ್ನ ಜೀವನದ ದೃಷ್ಟಾಂತಗಳನ್ನೇ ತಮ್ಮ ಮುಂದೆ ನಾನು ತೆರೆದು ತೋರಿಸಿದ್ದೆ. ದುಃಖ ಕೂಡ ಹೇಗೆ ಆನಂದಮಯವಾಗುತ್ತೆ, ನಮಗೆ ಭಗವಂತ ಕೊಡತಕ್ಕಂಥ ತಾತ್ಕಾಲಿಕವಾದ ದುಃಖ ಹೇಗೆ ಶಾಶ್ವತ ಆನಂದಕ್ಕೆ ಕಾರಣವಾಗುತ್ತೆ, ಹೇಗೆ ನಾವು ಇದನ್ನು ಜೀವನದಲ್ಲಿ ದುರಂತ ಅಂತ ತಿಳ್ಕೊಂಡದ್ದು ಹೇಗೆ ಸುಖಾಂತವಾಗುತ್ತೆ, ಇದನ್ನು ನಾನು ಸಾಕಷ್ಟು ನಿನ್ನೆ ವಿವರಿಸಿದ್ದೆ. ಅದರ ನಂತರ ಅವನು ಹೇಳ್ತಕ್ಕಂಥ ಮಾತು ಸಮಲೋಷ್ಟ ಅಶ್ಮಕಾಂಚನ. ಇದು ಹಿಂದೆ ಬಂದಿದೆ, ಇದೆಲ್ಲ ನಾನು ಹೇಳಿದಲ್ಲ ಸ್ಥಿತಪ್ರಜ್ಞನಿಗೆ ಮತ್ತು ಭಕ್ತನಿಗೆ ಲಕ್ಷಣ ಹೇಳುವಾಗ ಇದೆಲ್ಲ ಬಂದಿದೆ. ಅದನ್ನೇ ಗುಣಾತೀತನಿಗೆ ಹೇಳ್ತಾರೆ. ಸಮ ಲೋಷ್ಟ ಅಶ್ಮ ಕಾಂಚನ. ಲೋಷ್ಟ ಅಂದರೆ ಮಣ್ಣಿನ ಹೆಂಟೆ, ಅಶ್ಮ ಅಂದರೆ ಕಲ್ಲು ಸ್ಟೋನ್. ಅಂದರೆ ಇಲ್ಲಿ ಸ್ಟೋನ್ ಅಂದರೆ ಪ್ರೆಷಸ್ ಸ್ಟೋನನ್ನು ಹೇಳ್ತಾರೆ. ಮಣ್ಣಿನ ಹೆಂಟೆಯೂ ಒಂದೇ, ಅವನಿಗೆ ಬಂಗಾರವೂ ಒಂದೇ, ಅಮೂಲ್ಯವಾದ ರತ್ನಗಳು. ಸ್ಟೋನು ಅಂದರೆ ಬರೇ ಕಲ್ಲಲ್ಲ, ಮತ್ತು ಅಮೂಲ್ಯವಾದ ರತ್ನಗಳು, ಅನರ್ಘ್ಯವಾದಂಥ ಮಣಿಗಳು, ನವರತ್ನಗಳು ಅಂತ ಹೇಳ್ತೇವಲ್ಲ, ನೀಲಮಣಿ, ಪಚ್ಚೆಮಣಿ, ಕೆಂಪು ಮಣಿ, ಹವಳ, ಇವೆಲ್ಲ ಅಮೂಲ್ಯವಾದ ರತ್ನಗಳು. ಅದನ್ನು ಕೃಷ್ಣ 3 ಶಬ್ದಗಳು ಹೇಳ್ತಾನೆ. ಸಮ ಲೋಷ್ಟ ಅಶ್ಮ ಕಾಂಚನ. ಅವನಿಗೆ ಬಂಗಾರ ಲೋಷ್ಟಕ್ಕೆ ಸಮಾನ ಅಂತ. ಲೋಷ್ಟ ಅಂದರೆ ಮಣ್ಣಿನ ಪುಡಿ, ನೆಲದಲ್ಲಿ ತೆಗೆದಂಥ ಒಂದು ಮಣ್ಣಿನ ಹೆಂಟೆ, ಮಣ್ಣಿನ ಗೆಟ್ಟೆ ಕೈಲಿ ತಗೋತಾನೆ. ಅಷ್ಟೇ ಮಹತ್ವ ಚಿನ್ನಕ್ಕೂ. ಯಾವುದೋ ಒಂದು ಕಲ್ಲು ರಸ್ತೆಯಲ್ಲಿ ಜಲ್ಲಿ ಕಲ್ಲು ತಗೋತಾನೆ, ಅಷ್ಟೇ ಬೆಲೆ ಮಾಣಿಕ್ಯಕ್ಕೂ ಕೂಡ ಅವನಿಗೆ. ಆ ಅಶ್ಮ ಈ ಅಶ್ಮ ಒಂದೇ, ಈ ಲೋಷ್ಟ ಆ ಕಾಂಚನ ಒಂದೇ. ಅದರ ವ್ಯತ್ಯಾಸವನ್ನು ಯಾಕೆಂದರೆ ಅದನ್ನು ನಾನು ನಿನ್ನೆ ವಿವರಿಸಿದ್ದೆ. ನಮಗೆ ಅದು ಮಹತ್ವದ್ದಾಗೋದು ಯಾವಾಗ ಹೇಳಿ? ಯಾವಾಗಲೂ ಒಂದು ವಸ್ತು ಬಹಳ ಮಹತ್ವದ್ದಾಗೋದು ಅಂತಂದರೆ ನಮಗೆ ಅದರ ಬಗ್ಗೆ ತುಂಬ ಆಸೆ ಇದ್ದಾಗ ಮತ್ತು ಅದು ದುರ್ಲಭವಾದಾಗ. ಇವಾಗ ಸಮುದ್ರದಿಂದ ಶಂಖಗಳನ್ನು ತೆಗೀತಾರೆ. ಅದರಲ್ಲಿ ಬಲಮುರಿ ಶಂಖ ಅಂತಿದೆ, ದಕ್ಷಿಣಾವರ್ತ ಶಂಖ. ಅದು ಒಂದು 10,000 ಶಂಖ ತೆಗೆದಾಗ ಒಂದು 2-3 ಸಿಗುತ್ತೆ. ಹಾಗಾಗಿ ಆ ಶಂಖಕ್ಕೆ ವಿಪರೀತ ಬೆಲೆ. ಯಾವುದಕ್ಕೆ ಸಪ್ಲೈ ಕಮ್ಮಿ ಇದೆ, ಡಿಮ್ಯಾಂಡ್ ಹೆಚ್ಚಿದೆ, ಅದು ಅಮೂಲ್ಯ ಆಗುತ್ತೆ. ಆದರೆ ಅದ್ರ ಡಿಮ್ಯಾಂಡ್ ಯಾಕೆ ಅಂದರೆ ನಮಗೆ ಅದು ಬೇಕು ಅಂತ ಅನಿಸಿದಾಗ ಅದಕ್ಕೆ ನಾವು ಎಷ್ಟು ಬೆಲೆ ಕೊಟ್ಟ ತಗೋತೇವೆ. ಒಬ್ಬ ಜ್ಞಾನಿಗೆ ಅವನು ಚಿನ್ನ ಏನು ಮಾಡೋದು? ಚಿನ್ನ ಕಟ್ಟಿಕೊಂಡು ಏನು ಮಾಡೋದು? ಯಾಕೆಂದರೆ ಅವನಿಗೆ ಬೇಕಾಗಿರೋದು ಚಿನ್ನ ಅಲ್ಲ, ಜ್ಞಾನ. ಜ್ಞಾನದ ಒಂದು ಸಂಪತ್ತು ಅವನಿಗೆ ನಿಜವಾದ ಸಂಪತ್ತು. ಅದು ಬಿಟ್ಟು ಈ ಚಿನ್ನ ಆಗಲಿ, ಪ್ರೆಷಸ್ ಸ್ಟೋನ್ಸ್ ಆಗಲಿ, ಅಥವಾ ಹಣ, ವಿತ್ತ ಏನು ಮಾಡಬೇಕವ? ಅವನಿಗೆ ಅದು ಉಪಯೋಗಕ್ಕೆ ಬೀಳೋಲ್ಲ. ಆದ್ದರಿಂದ ಅವನಿಗೆ ನೀವು ಮಣ್ಣಿನ ಗೆಟ್ಟೆ ಕೊಟ್ಟರು ಒಂದೇ, ಜಲ್ಲಿಕಲ್ಲು ಕೊಟ್ಟರು ಒಂದೇ, ಪ್ರೆಷಸ್ ಸ್ಟೋನ್ ಕೊಟ್ಟರು ಒಂದೇ. ಅದರಲ್ಲಿ ವ್ಯತ್ಯಾಸ ಬರಬೇಕು ಅಂದರೆ ಇದು ಅವನಿಗೆ ಇಷ್ಟವಾಗಬೇಕು, ಅವನ ಉಪಯೋಗಕ್ಕೆ ಬೀಳಬೇಕು. ಅವನಿಗೆ ಅದು ಉಪಯೋಗಕ್ಕೆ ಬೀಳೋಲ್ಲ. ಯಾವುದು ಉಪಯೋಗಕ್ಕೆ ಬೀಳೋಲ್ವೋ ಅದರಿಂದ ತುಂಬ ಜ್ಞಾನಿಗಳು ಕೂಡ ಚಿನ್ನ, ಮಣಿ ಇತ್ಯಾದನ್ನು ಕೊಟ್ಟರೆ ಬಿಸಾಡ್ತಾರೆ. ತೀರಾ ಬುದ್ಧಿ ಇಲ್ಲದೆ ಇದ್ದವರು ಬಿಸಾಡ್ತಾರೆ. ವ್ಯತ್ಯಾಸ. ಕೋತಿ ಕೈಯಲ್ಲಿ ಕೊಟ್ಟರು ಅದು ಚಿನ್ನ ಕೊಟ್ಟರೆ ಬಿಸಾಡತ್ತೆ, ಕೋತಿ ಕೈಯಲ್ಲಿ ಮಾತ್ರ ಅಲ್ಲ, ತುಂಬ ಜ್ಞಾನಿಗಳ ಕೈಯಲ್ಲಿ ಕೊಟ್ಟರು ಬಿಸಾಡುತ್ತೆ. ಅಂದರೆ ಒಂದು ಮಾತಿದೆ ಭಾಗವತದಲ್ಲಿ, ಎಷ್ಟು ಮೂಢತಮೋ ಲೋಕೆ ಎಷ್ಟು ಬುದ್ಧೇ ಪರಂಗತಃ ಉಭೌತೌ ಸುಖಮೇಧೇತೆ ಅಂತ. ತೀರಾ ದಡ್ಡನೂ ಸುಖವಾಗಿ ಬದುಕುತ್ತಾನೆ, ತೀರಾ ಜ್ಞಾನಿಯೂ ಸುಖವಾಗಿ ಬದುಕುತ್ತಾನೆ. ಈ ಮಧ್ಯದಲ್ಲಿದ್ದಾವಲ್ಲ, ಅರ್ಧ ಓದ್ಕೊಂಡು ಪಂಡಿತರು ತಿರುಗುವವು, ಅವೇ ಸಮಸ್ಯೆ ಅಂತ. ಅವಗೂ ಸಮಸ್ಯೆ, ಸಮಾಜಕ್ಕೂ ಸಮಸ್ಯೆ ಅಂತ. ಅರ್ಧಂಬರ್ಧ ಓದ್ಕೊಂಡು ಅವು ಈ
ತಮ್ಮ ಸಮಸ್ಯೆಗಳಿಗೆ ಉತ್ತರ ಸಿಗದೆ ಒದ್ದಾಡ್ತಕ್ಕಂಥ ಅಂತರಿತೋ ಜನ ಕ್ಲಿಶ್ಯತಿಥಿ, ಮಧ್ಯದಲ್ಲಿರ್ತಕ್ಕ ಅರ್ಧ ಓದಿದವರು ಅವರನ್ನು ಸಂತೋಷಪಡಿಸುವುದು ಸಾಧ್ಯ ಇಲ್ಲ. ಅದರಿಂದ ತುಂಬ ತಿಳಿದವನಿಗೂ ದುಡ್ಡು ಬೇಕಾಗಿಲ್ಲ, ಏನೂ ಹೆಡ್ಡ ಕೋತಿ ಪ್ರಾಣಿ ಆಗಿರುವವನಿಗೂ ದುಡ್ಡು ಬೇಕಾಗಿಲ್ಲ. ಸಮಲೋಷ್ಟ ಅಶ್ಮಕಾಂಚನ, ಇದೆಲ್ಲವನ್ನು ಸಮಾನವಾಗಿ ನೋಡ್ತಾನೆ. ಅವನಿಗೆ ಏನೂ ಮಹತ್ವ ಇಲ್ಲ. ನಾವು ಯಾಕೆ ಅದನ್ನು ಮಹತ್ವ ಕೊಡ್ತೇವೆ? ಬೆಲೆ ಬಾಳುವಂಥದ್ದು. ಅದನ್ನು ತಗೊಂಡ್ರೆ ಅದನ್ನು ಎಲ್ಲೋ ನಮ್ಮ ಮಕ್ಕಳಿಗೆ, ಹೆಂಡತಿ ಮಕ್ಕಳಿಗೆ ಆಭರಣ ಮಾಡಿ ಹಾಕಬಹುದು. ಇಲ್ಲಾಂದರೆ ಮಾರಿದರೂ ದುಡ್ಡು ಸಿಗುತ್ತೆ. ಪ್ರೆಷಸ್ ಸ್ಟೋನ್ ಇಟ್ಟು ನಾವು ಸಂಗ್ರಹ ಮಾಡಿ ಒಂದು ದಿವಸ ಮಾರಿದರೆ ಸಿಕ್ಕಾಬಟ್ಟೆ ದುಡ್ಡು ಸಿಗುತ್ತೆ. ಅವ್ರಿಗೆ ಅದನ್ನು ಮಾರಿ ದುಡ್ಡು ತೊಗೊಂಡು ಏನು ಮಾಡೋದು? ಅವರ ಸಮಸ್ಯೆ ಏನು ಅಂದರೆ ದುಡ್ಡು ತೊಗೊಂಡು ಏನು ಮಾಡೋದು? ಅದು ವೇಸ್ಟ್ ಅವರಿಗೆ. ನಮ್ಮ ಊರಿನಲ್ಲಿ ಒಬ್ಬರು ಅವಧೂತರಿದ್ದರು. ಅವರಿಗೆ ಜನ ಎಲ್ಲ ಈ ಅವಧೂತರು ಅಂದರೆ ಹುಚ್ಚರಾಗಿರ್ತಿದ್ರು. ಅವರು ಮೈಲಿಂದ ಬಟ್ಟೆ ಚೂರು ಹರಕು ಬಟ್ಟೆ ಏನಾದರೂ ಉಟ್ಕೊಂಡ್ರು, ಅಂಗಿ ಇದ್ದರೆ ಇತ್ತು, ಇಲ್ಲದಿದ್ರು ಇಲ್ಲ, ಒಟ್ಟು ಹುಚ್ಚರಾಗಿದ್ದರು ಅವ್ರು ನೋಡಲಿಕ್ಕೆ. ಪಾಪ ಹುಚ್ಚ ಏನೋ ಭಿಕ್ಷುಕ ಅಂತ ತಿಳ್ಕೊಂಡು ಜನ ಕಾಸು ಕೊಡೋರು ಅವ್ರ ಕೈಯಲ್ಲಿ, ಅಥವಾ ಕಾಯಿನು ಅಥವಾ 10 ರೂಪಾಯಿ ನೋಟು, 5 ರೂಪಾಯಿ ನೋಟು. ಅವರು 10 ರೂಪಾಯಿ 5 ರೂಪಾಯಿ ನೀವು ಕರೆನ್ಸಿ ನೋಟ್ ಕೊಟ್ಟರೆ ನಿಮ್ಮ ಎದುರಿನಲ್ಲಿ ಹರಿದು ಬಿಸಾಡ್ತಿದ್ರು. ಸೀದಾ ಕ್ಲೀನು, ಅದು 10 ಇರ್ಬೋದು, 100 ರೂಪಾಯಿ ಇರ್ಬೋದು, ಸೀದಾ ಹರಿದ್ರು ಬಿಸಾಡಿದರು. ನೀವು ಕಾಯಿನ್ ಕೊಟ್ಟರೆ ಅದನ್ನು ತಮಾಷೆ, ಅದು ಎಲ್ಲೋ ಬಿಸಾಡಿ ಬೇರೆ ಯಾರು ಹೆಕ್ಕೊಂಡು ಹೋಗ್ಬೋದಲ್ಲ, ಕೊಂಡೋಗಿ ಬಾವಿಗೆ ಹಾಕ್ತಿದ್ರು. ಇನ್ನೊಬ್ಬರಿಗೂ ಸಿಗಲಿಕ್ಕಿಲ್ಲ, ಕೊಂಡೋಗಿ ಬಾವಿಗೆ ಎಸೀತಿದ್ರು. ಅದನ್ನು ಹಿಡ್ಕೊಳ್ತಿರ್ಲಿಲ್ಲ ಕೈಯಲ್ಲಿ. ನಾನು ಕೇಳಿದೆ ಅವ್ರ ಹತ್ರ, ನೀವು ಯಾಕೆ ಅವರು ದುಡ್ಡು ಕೊಟ್ಟದನ್ನು ಹರಿದು ಬಿಸಾಡ್ತಿದ್ರಿ? ಆಮೇಲೆ ಮತ್ತೆ ಆ ಸ್ಟೇಜ್ ಓವರ್ಕಮ್ ಆದಮೇಲೆ ಮತ್ತೆ ಸಮಾಜದಲ್ಲಿ ತುಂಬ ವರ್ಷ ಇದ್ದರು ಅವರು. ಒಂದು ಪೀರಿಯಡ್ನಲ್ಲಿ ಅವರಿಗೆ ಹಾಗೆ ಮಾಡ್ತಿದ್ರು. ಯಾಕೆ ನೀವು ಅದು ದುಡ್ಡು ಕೊಟ್ಟರೆ ಹರಿದು ಬಿಸಾಡ್ತೀರಿ ಅಥವಾ ಅದು ಬಾವಿ ಎಸೀತೀರಿ ಯಾಕೆ ಅಂದರೆ ಅವ್ರು ಏನು ಹೇಳ್ತಾರೆ ಗೊತ್ತಾ? ತಡ್ಕೊಳ್ಳಿಕ್ಕಾಗಲ್ಲ. ಕೈಯಲ್ಲಿ ಕಾಯಿನ ಇಟ್ಟರೆ ಅದು ಸುಡುತ್ತೆ, ಅದು ನೋವಾಗುತ್ತೆ, ಹಿಂಸೆ ಆಗುತ್ತೆ, ಅದಕ್ಕೆ ಬಿಸಾಡಿ ಬಿಡ್ತಿದ್ದೆ ಅಂಥದ್ದು. ಕೈಯಲ್ಲಿ ಹಿಡ್ಕೊಳ್ಳಿಕ್ಕೆ ಹಿಂಸೆ ಆಗುತ್ತೆ ನನಗೆ, ಅದು ನೋಡಿದ್ರೆ ಚಿತ್ರ ಹಿಂಸೆ ಆಗುತ್ತೆ, ಅದಕ್ಕೆ ಹರಿದು ಬಿಸಾಡ್ತಿದ್ದೆ ಅಂತ. ಅದು ಎಕ್ಸ್ಪೀರಿಯನ್ಸ್, ಅದು ಅವರ ಎಕ್ಸ್ಪೀರಿಯನ್ಸು. ಹಾಗಾಗಿ ಅದನ್ನು ಹಿಡಿಯೋದು ಮುಟ್ಟೋದು ಅಸಹ್ಯ ಆಗ್ತಿತ್ತು, ತೆಗೆದು ಬಿಸಾಡಿ ಬಿಡ್ತಿದ್ದು. ರಾಮಕೃಷ್ಣ ಪರಮಹಂಸರಿಗೆ ಪರೀಕ್ಷೆ ಮಾಡಬೇಕು ಅಂತ ಒಮ್ಮೆ ಅವರು ಕೂತುಕೊಳ್ಳುವಂಥ ಮನೆ ಅಡಿಯಲ್ಲಿ ಒಂದು ಜಮ್ಖಾನದ ಅಡಿಯಲ್ಲಿ ಒಂದು ಕಾಯಿನ್ ಇಟ್ಟದ್ದು, ಒಂದು 1 ರೂಪಾಯಿದ್ದೋ 5 ರೂಪಾಯಿದ್ದು ಏನೋ ಒಂದು ಕಾಯಿನ್ ಇಟ್ಟಿದ್ದಾರೆ, ಅಥವಾ ನೋಟು ಏನೋ ಒಂದು ಇಟ್ಟಿದ್ದಾರೆ. ಅವ್ರಿಗೆ ಇಟ್ಟುಬಿಟ್ಟಿದ್ದಾರೆ ಮೇಲೆ. ಇವರು ಬಂದು ಕೂತವರು ತಕ್ಷಣ ಎದ್ದರು. ಏನೋ ಇದೆ, ನಾನು ಕೂಡ್ಲಿಕ್ಕೆ ಆಗ್ತಾಯಿಲ್ಲ, ತೆಗೀರಿ ಅದನ್ನು, ಆ ಬಟ್ಟೆ ತೆಗೀರಿ, ಅದರ ಒಳಗೆ ಏನೋ ನಾನು ಕೂಡ್ಲಿಕ್ಕೆ ಹಿಂಸೆ ಆಗ್ತಾಯಿದೆ, ನಾನು ಕೂಡ್ಲಿಕ್ಕೆ ಆಗ್ತಾಯಿಲ್ಲ, ತೆಗೀರಿ ಅಂತ. ತೆಗೆದರೆ ಅಡಿಯಲ್ಲಿ ನೋಟಿದೆ 10 ರೂಪಾಯಿದ್ದು. ಅಂದರೆ ಒಂದು ನೆಲೆಯಲ್ಲಿ ಯಾವುದು ನಮಗೆ ಜೀವನದ ಸರ್ವಸ್ವವೋ ಅದು ಒಂದು ನೆಲೆಯಲ್ಲಿ ಅಸಹ್ಯವಾಗಿ ಬಿಡುತ್ತೆ. ಅಂಥ ಭಾವನೆಗೆ ಏರಿದವರು ಸಮಲೋಷ್ಟಾಶ್ಮ ಕಾಂಚನ. ಅವ್ರಿಗೆ ಚಿನ್ನ ಕೊಟ್ಟರು ಒಂದೇ, ಮಣ್ಣಾಗಿಟ್ಟಿ ಕೊಟ್ಟರು ಒಂದೇ, ಪ್ರೆಷಸ್ ಸ್ಟೋನ್ ಕೊಟ್ಟರು ಒಂದೇ, ಜಲ್ಲಿ ಕಲ್ಲು ಕೊಟ್ಟರು ಒಂದೇ, ಏನು ತೊಗೊಂಡ್ರು ತೆಗೆದು ಬಿಸಾಡ್ತಾರೆ ಅಷ್ಟೇ. ವಿಶ್ವಪ್ರಿಯ ತೀರ್ಥರು ಅಂತ ಹಿಂದೆ ಒಬ್ಬರು ವೃಂದಾವನಾಚಾರ್ಯ ಅಂತ ಸೋದೆ ಮಠದಲ್ಲಿ ಸ್ವಾಮಿಗಳಿದ್ದರು. ಅಲ್ಲ, ಇಂಥವೆಲ್ಲ ನಮ್ಮ ಪರಂಪರೆಯಲ್ಲಿ ಇಂಥ ಅವಧೂತರು ಇದ್ದರು ಅಂತ ನಮ್ಮ ಜನಕ್ಕೆ ಗೊತ್ತಿರಬೇಕು ಅಂತ. ನಾವು ಏನು ಅಂದರೆ ಇಲ್ಲದೇ ಇದ್ದ ಕಥೆಗಳನ್ನು ಸೃಷ್ಟಿ ಮಾಡಿ ಪ್ರಿಂಟ್ ಮಾಡ್ತೇವೆ. ಇದ್ದ ಕಥೆಗಳು ಯಾರಿಗೂ ಗೊತ್ತಿಲ್ಲ. ಸುಳ್ಳು ಕಥೆಗಳನ್ನು ಪ್ರಿಂಟ್ ಮಾಡಿ ಜನರಿಗೆ ತಲೆ ಚಿಟ್ಟಿ ಹಿಡಿಸುವಷ್ಟು ಪ್ರಿಂಟ್ ಮಾಡಿ ಹಂಚುತ್ತೇವೆ. ಸತ್ಯದ ಕಥೆ ಯಾರಿಗೂ ಗೊತ್ತಿಲ್ಲ. ಅವರು ವಿಶ್ವಪ್ರಿಯ ತೀರ್ಥರು ಅಂತ ಅವರ ಹೆಸರು. ಅದರ ಜನ ಅವರನ್ನು ವೃಂದಾವನಾಚಾರ್ಯರು ಅಂತ ಕರೀತಿದ್ರು, ಸೋದೆ ಮಠದ ಸ್ವಾಮಿಗಳು. ಈ ಒಂದು 3-4 ತಲೆ ಹಿಂದಿನವರು. ಅವರ ಪರ್ಯಾಯ ಕಾಲದಲ್ಲಿ ಮೈಸೂರು ಮಹಾರಾಜರು ಮೊದಲ ಬಾರಿಗೆ ಉಡುಪಿಗೆ ಬಂದರು ರಾಣಿ ಜೊತೆಗೆ. ಇವರದ್ದೇನು ಅಂದರೆ ದೇವರಿಗೆ ಅಲಂಕಾರ ಇಲ್ಲ, ಇವರಿಗೆ ಬಂಗಾರ ಬೇಡ, ದೇವರಿಗೂ ಬಂಗಾರ ಇಲ್ಲ. ಬರೇ ಹೂ ತುಳಸಿ ಬಿಟ್ಟು ದೇವರ ಮೈಯಲ್ಲಿ ಒಂದು ಚಿನ್ನದ ಆಭರಣ ಅಲಂಕಾರ ಮಾಡ್ತಿರಲಿಲ್ಲ ಅವರು. ಬಹಳ ಆ ಪರ್ಯಾಯದ ಕೃಷ್ಣ ಎಷ್ಟು ಚಂದ ಇದ್ದ ಅಂದರೆ ಆಮೇಲೆ ಆ ಚಂದ ಇರಲೇ ಇಲ್ಲ ಕೃಷ್ಣ ಯಾವತ್ತು. ಯಾಕೆಂದರೆ ನಮ್ಮ ಕೃಷ್ಣನ ನೋಡಲಿಕ್ಕೆ ಆಗೋದಷ್ಟು ಚಿನ್ನಾಭರಣದಿಂದ ಮುಚ್ಚಿಬಿಡ್ತಿದ್ರು ಅವನನ್ನು. ಕೃಷ್ಣನ ದರ್ಶನವೇ ಇಲ್ಲ, ಚಿನ್ನಾಭರಣಗಳ ದರ್ಶನ ಆಗ್ತಿತ್ತು. ಅವರ ಪರ್ಯಾಯದಲ್ಲಿ 2 ವರ್ಷ ಪೂರ್ತಿ ಕೃಷ್ಣನನ್ನು ನೋಡ್ಬೋದು. ಮಹಾರಾಜರು ಏನು ತಿಳ್ಕೊಂಡ್ರು, ಓಹೋ ಪಾಪ ಅಲಂಕಾರಕ್ಕೆ ಚಿನ್ನಾಭರಣವೇ ಇಲ್ಲ ಉಡುಪಿಯಲ್ಲಿ ಅಂತ ಅವ್ರ ಹೆಂಡತಿ ಹಾಕ್ಕೊಂಡಿದ್ದ ಕುತ್ತಿಗೆ ಸರ, ಕೈ ಬಳೆ ಅದು ಇದೆಲ್ಲ ಕಳಿಸಿಕೊಟ್ರು ಕೃಷ್ಣ ಮಠಕ್ಕೆ. ಮರುದಿವಸ ಪೂಜೆ ಬಂದರು, ಕೃಷ್ಣನಿಗೆ ಅಲಂಕಾರ ಇಲ್ಲ, ಬರೇ ತುಳಸಿ ಹೂ. ಕೇಳಿದರು, ಈ ಏನಪ್ಪ ಅಲಂಕಾರಕ್ಕೆ ಅಂತ ನಾವು ಅರಮನೆಯಿಂದ ಬಂಗಾರ ಕಳಿಸಿದ್ದೆ,
ನಿಮ್ಮ ಬಂಗಾರ ಕೃಷ್ಣನಿಗೆ ಸಂದಿದೆ, ಮುಂದಿನ ಸ್ವಾಮಿಗಳು, ಮುಂದಿನ ಪರ್ಯಾಯದ ಸ್ವಾಮಿಗಳು ಮಾಡ್ತಾರೆ. ನನ್ನ ಕೃಷ್ಣನಿಗೆ ನಾನು ಬಂಗಾರ ಇಡೋಲ್ಲ ಅಂತ ಅವರು ಕೊಟ್ಟ ಉತ್ತರ. ಮುಂದಿನ ಸ್ವಾಮಿಗಳು ಮಾಡ್ತಾರೆ, ಸಂದಿದೆ, ಬಟ್ ನನ್ನ ಕೃಷ್ಣನಿಗೆ ನಾನು ಚಿನ್ನ ಇಡೋಲ್ಲ. ಬಹಳ ಖುಷಿಯಾಗೋಯ್ತು ಮಹಾರಾಜರಿಗೆ. ಹಾಗಾದ್ರೆ ಏನಂದು ಅವರು ತೀರ್ಮಾನ ಮಾಡಿದರು, ಬಂಗಾರ ದೇವರಿಗೆ ಇಡೋಲ್ಲ, ಹಾಗೆ ಇವರಿಗೆ ಒಂದು ಬಂಗಾರದ ನಾಣ್ಯದ ಅಭಿಷೇಕ ಮಾಡಿಬಿಡೋಣ ಅಂತ. ಸರಿ, ಸಾಯಂಕಾಲ ಸ್ವಾಮಿಗಳ ಭೇಟಿಗೆ ಬರೋದು ಅಂತಾಯಿತು. ಕೃಷ್ಣ ಮಠಕ್ಕೆ ಚಂದ್ರಶಾಲೆಯಲ್ಲಿ ಸ್ವಾಮಿಗಳು, ಮಹಾರಾಜರು, ಮಹಾರಾಣಿ ಭೇಟಿ. ಇವ್ರದ್ದೇನು ಅಂದರೆ ಒಂದು ಕೌಪಿನ, ಒಂದು ಬೈರಾಸ ಹೆಗಲ ಮೇಲೆ ಅಷ್ಟೇ. ಮಠದವರಿಗೆಲ್ಲ ಮಹಾರಾಜರು ಮಹಾರಾಣಿ ಬರ್ತಾರೆ, ಇವರೊಂದು ಸ್ವಲ್ಪ ಪೇಟ ಗೀಟ ಹಾಕ್ಕೊಂಡು ಒಳ್ಳೆ ಜರಿ ಶಾಲು ಎಲ್ಲ ಉಟ್ಕೊಂಡು ಬರಬೇಕು ಸ್ವಾಮಿಗಳು ಅಂತ. ಗುಸು 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 ಅಂತ ಆಡ್ಕೋತಾ ಇದ್ದಾರೆ. ಕೇಳಿ ಸ್ವಾಮಿ, ಏನು ಏನು ಏನೋ ನಿಮ್ಮೊಳಗೆ ಮಾತುಕತೆ ನಡೆದಿದೆ. ಅಲ್ಲ ಸ್ವಾಮಿ, ನಮ್ಮದೊಂದು ವಿನಂತಿ. ಏನು ವಿನಂತಿ? ಅಲ್ಲ, ಮಹಾರಾಣಿ ಬರ್ತಾರೆ, ಮಹಾರಾಜರು ಬರ್ತಾರೆ, ಅವರು ಅರಮನೆಗೆ ಹೋಗ್ಬೇಕಾದ್ರೆ ಬಾಡಿಗೆ ಪೇಟ ಹಾಕ್ಕೊಂಡು ಬಾಡಿಗೆ ಕೋಟ ಹಾಕ್ಕೊಂಡು ಹೋಗಬೇಕು. ಅಲ್ಲಿ ಕ್ರಮ ಮೈಸೂರಿನಲ್ಲಿ. ಇಲ್ಲಿ ನೀವು ಈ ಕೌಪಿನ ಉಟ್ಕೊಂಡು ಹೋದರೆ ಅಸಹ್ಯ ಆಗುತ್ತೆ. ಅದಕ್ಕೆ ಒಂದು ದಿವಸ ಈ ಪರ್ಯಾಯ ಮೆರವಣಿಗೆಯಲ್ಲಿ ಹಾಕೋತಿರಲ್ಲ, ಹಾಗೆ ಒಂದು ಗಿಂಡಾಸು ಕಟ್ಕೊಂಡು ಒಳ್ಳೆ ಜರಿ ಪಟ್ಟೆ ಉಟ್ಕೊಂಡು ಜರಿ ಶಾಲೆ ಹಾಕ್ಕೊಂಡು ಬರಬೇಕು. ಅದಕ್ಕೆ ಅವರು ಕೊಟ್ಟ ಉತ್ತರ ಏನು ಗೊತ್ತಾ? ನನಗೆ ಕೌಪಿನ ಉಟ್ಕೊಂಡು ರಾಣಿ ಹತ್ತಿರ ಹೋಗೋದಕ್ಕೆ ನನಗೆ ನಾಚಿಕೆ ಆಗೋದಿಲ್ಲ, ರಾಣಿಗೆ ನನ್ನನ್ನು ನೋಡಲಿಕ್ಕೆ ನಾಚಿಕೆ ಆಗೋದಾದರೆ ಆಕೆ ಬರೋದು ಬೇಡ ಅಂತ ಹೇಳಿಬಿಡಿ. ಇದು ನಿಜವಾದ ವೈರಾಗ್ಯ. ಆಕೆಗೆ ನೋಡ್ಲಿಕ್ಕೆ ಕಷ್ಟ ಆಗುತ್ತೇನು ವೈರಾಗ್ಯವನ್ನು? ಹಾಗಾದ್ರೆ ಬರೋದು ಬೇಡ ಅಂತ ಹೇಳಿಬಿಡಿ. ನನಗೇನು ಆಕೆಯನ್ನು ಕರೆಸಿ ಸನ್ಮಾನ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಒಬ್ಬ ಕೌಪಿನ ಧಾರಿಯನ್ನು ನೋಡುವಷ್ಟು ತಾಳ್ಮೆ ಇದ್ದರೆ ಬರಲಿ, ಅವರಿಗೋಸ್ಕರ ನಾನು ಜರಿ ಬಟ್ಟೆ ಉಟ್ಕೊಂಡು ಬರೋಲ್ಲ ಅಂತ ಹೇಳಿಬಿಟ್ರು. ಆಯಿತು, ಮಹಾರಾಜರಿಗೆ ಇನ್ನೂ ಖುಷಿ ಆಯಿತು. ಇವು ಕೌಪಿನ ಉಟ್ಟು ಬಂದುಬಿಟ್ಟಿದ್ದಾರೆ. ಅವರು ಬಂಗಾರದ ನಾಣ್ಯಗಳಂತಂದು ಸ್ವಾಮಿಗಳಿಗೆ ಅಭಿಷೇಕ ಮಾಡಿದರು. ಸ್ವಾಮಿಗಳಿಗೆ ಅಭಿಷೇಕ ಮಾಡಿದ ಮೇಲೆ ಮಾತಾಡಲಿಲ್ಲ ಸ್ವಾಮಿಗಳು. ಅದನ್ನೆಲ್ಲ ಹರಿವಾಣದಲ್ಲಿ ತಂದು ಇಲ್ಲಿ ಇಡ್ರಿ ಅಂದರು. ಎಲ್ಲ ಕೆಳಗೆ ಅಭಿಷೇಕ ಮಾಡಿದ್ದು ಆಚೆ ಈಚೆ ಚೆಲ್ಲಿರುತ್ತೆ ನೋಡಿ, ಎಲ್ಲ ತಂದು ಹರಿವಾಣದಲ್ಲಿ ಇಟ್ಟರು. ಅಲ್ಲಿ ಕೂತಿರೋ ವಿದ್ವಾಂಸರನ್ನೆಲ್ಲ ಕರೆದರು, ಬೊಗಸೆ ತೆಗೆದರು, ಕೊಟ್ಟರು. ಬರೀ ಹರಿವಾಣ ಮಾಡಿದ್ರು, ಹೊರಟು ಹೋದರು. ಇದು ಸಮಲೋಷ್ಟಾಶ್ಮ ಕಾಂಚನ. ಅವರಿಗೆ ಆ ಬಂಗಾರದ ಮೋಹವೇ ಇರಲಿಲ್ಲ. ಅದು ಎಲ್ಲಿ ತನಕ ಅಂದರೆ ಅಲ್ಲಿ ಒಂದು ಸೋದೆ ಮಠದಲ್ಲಿ ಇವತ್ತಿಗೂ ಇದೆ ವಾದಿರಾಜರು ಕೂತಿದ್ದಂಥ ಮನೆ. ಇವರು ತನ್ನ ಇಡೀ ತಾನು ಮಠದ ಸ್ವಾಮಿಯಾಗಿದ್ದಷ್ಟು ಕಾಲ ಆ ಮನೆಯಲ್ಲಿ ಕೂತ್ಕೊಳ್ಳಿಲ್ಲ. ಅದನ್ನು ಪಕ್ಕದಲ್ಲಿ ಇಡೋದು, ತಾನು ಕೆಳಗೆ ಕೂಡೋದು. ಯಾಕೆಂದರೆ ವಾದಿರಾಜರು ಕೂತ ಮನೆಯಪ್ಪ, ಅದನ್ನು ನಾವು ಕೂಡಬಾರದು. ಅವರು ಆಹಾರ ಕೂಡ ಸೇವಿಸ್ತಿರಲಿಲ್ಲ, ಬೇಯಿಸಿದ್ದು. ಹೆಚ್ಚಾಗಿ ಸೌತೆಕಾಯಿ ಹೆರದು, ಅರಳು, ಇಂಥದ್ದೇ ಆಹಾರ. ಬಹಳ ವರ್ಷಗಳ ಕಾಲ ಬೇಯಿಸಿದ ಏನು ಆಹಾರವೂ ಸೇವಿಸಲಿಲ್ಲ. ಇಂಥ ನಿಜವಾದ ಸನ್ಯಾಸಿಗಳು, ನಿಜವಾದ ಅವಧೂತರು, ಅವರ ಬಗ್ಗೆ ಅನೇಕ ಕಥೆಗಳಿವೆ. ಅದು ಯಾವುದು ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಅಂದರೆ ಅವರ ಇಂಟ್ಯೂಷನ್ನಿಂದ ಮಾಡಿರತಕ್ಕಂಥ ಘಟನೆಗಳು, ಅದು ಸತ್ಯ ಆದದ್ದು. ಅವರ ಬಗ್ಗೆ ಅವರ ಹತ್ರವೇ ಪಾಠ ಕೇಳಿದವರು BNK ಶರ್ಮಾ ಅವರ ಚಿಕ್ಕಪ್ಪ ರಂಗಪ್ಪಾಚಾರ್ಯರು ಅಂತ. ಅವರವರ ಚರಿತ್ರೆ ಬರೆದಿಲ್ಲ. ಅದರಲ್ಲಿ ಕೆಲವರು ಕಣ್ಣಾರೆ ನೋಡಿದ ಪವಾಡಗಳನ್ನು ಉಲ್ಲೇಖ ಮಾಡಿದ್ದಾರೆ. ಅದೆಲ್ಲ ಬೇಡ, ಪವಾಡಗಳು ಬೇಡ. ನಮಗೆ ಅವ್ರು ಎಷ್ಟು ಅವಧೂತರು ಅನ್ನೋದು ಮುಖ್ಯ. ಅವರು ಪವಾಡ ಮಾಡದಿದ್ದರೂ ದೊಡ್ಡವರು, ಪವಾಡ ಮಾಡಿದ್ರು ದೊಡ್ಡವರು. ನಮಗೆ ಪವಾಡ ಮುಖ್ಯ ಅಲ್ಲ, ಅವರ ಜ್ಞಾನ ಮತ್ತು ವೈರಾಗ್ಯ ಮುಖ್ಯ. ತುಂಬ ವಿರಕ್ತ ಅಂಥವರು ಇತಿಹಾಸದಲ್ಲಿ ಯಾವಾಗ ಬೇಕಂದರೆ ಆವಾಗ ಕಾಣ ಸಿಗೋಲ್ಲ. ಆ ರೀತಿ ಇದು ಸಮಲೋಷ್ಟಾಶ್ಮ ಕಾಂಚನ. ಆಮೇಲೆ ಇದನ್ನು ಇನ್ನೊಂದು ಮುಖದಿಂದ ನೋಡಲಿಕ್ಕೆ ಬರುತ್ತೆ. ಆ ಇನ್ನೊಂದು ಮುಖ ಹೇಳಿ ನಾನು ಮತ್ತೆ ಕಾರ್ಯಕ್ರಮಕ್ಕೆ ಪ್ರಾರಂಭ. ಇನ್ನೊಂದು ಮುಖ ಏನು ಗೊತ್ತುಂಟ? ಸಮಲೋಷ್ಟಾಶ್ಮ ಕಾಂಚನ ಸುಖ ದುಃಖ ಎರಡೂ ಸಮದುಃಖ ಸುಖ. ಅಂದರೆ ಒಬ್ಬ ವಿಷ್ಣು ಭಕ್ತ, ಅವನಿಗೆ ದೇವರನ್ನು ಭಕ್ತಿ ಮಾಡಿದ ತಾಪತ್ರಯಗಳ ಮೇಲೆ ತಾಪತ್ರಯ, ಮನೆಯಲ್ಲಿ ದುಃಖದ ಮೇಲೆ ದುಃಖ, ಸರಮಾಲೆ, ದುರಂತದ ಮೇಲೆ ದುರಂತ, ಸಿಟ್ಟು ಬಂತು. ಈ ದೇವರನ್ನು ಭಕ್ತಿ ಮಾಡಿದ್ರೆ ಎಷ್ಟೇ ಆಗೋ ಸ್ವಾಮಿ, ದೇವರು ಇಲ್ಲ, ದಿಂಡರು ಬೇಡ ಅದು ಬಿಟ್ಟುಬಿಟ್ಟ ಭಕ್ತಿ. ನಿಜವಾದ ಭಕ್ತ ಹಾಗೆ ಮಾಡೋಲ್ಲ ಅಂತ. ಅವನಿಗೆ ದುಃಖ ಬಂದರೂ ಭಕ್ತಿ ಇರುತ್ತೆ, ಸುಖ ಬಂದರೂ ಅಷ್ಟೇ ಭಕ್ತಿ. ಸುಖ ದುಃಖಗಳಲ್ಲಿ ಎಂದೂ ಅವನ ಭಗವದ್ಭಕ್ತಿಯಲ್ಲಿ ಏರುಪೇರಾಗುವುದಿಲ್ಲ. ಇದು ಇನ್ನೊಂದು ಅರ್ಥ ಈ ಶ್ಲೋಕದ್ದು. ಆದ್ದರಿಂದ ಸಮಲೋಷ್ಟಾಶ್ಮ ಕಾಂಚನ ಅಂತ. ಒಬ್ಬರು ಬಂದು ಏನು ಕೊಡದೆ ಬರಿಗೆಯಲ್ಲಿ ಕಳಿಸಿದ್ರು ಅವನಿಗೆ, ಅಥವಾ ಚಿನ್ನದ ರಾಶಿಯಲ್ಲಿ ಅವರು ತೂಕಿದ್ರೂ ಕೂಡ ಅವನ ಭಗವದ್ಭಕ್ತಿಯಲ್ಲಿ ಏನೂ ವ್ಯತ್ಯಾಸ ಆಗೋದಿಲ್ಲ. ಅವನ ಸುಖ ದುಃಖಗಳಿಂದ, ಅವನ ಸಂಪತ್ತಿನಿಂದ, ಅವನ ಬಡತನ ಸಿರಿತನಗಳಿಂದ ಅವನಲ್ಲಿ ಇರತಕ್ಕ ಭಗವದ್ಭಕ್ತಿಗೆ ಏನೂ ಚ್ಯುತಿ ಬಾರದೇ ಇದ್ದರೆ
ಯಾರಿಗೋ ಬೇಕಾಷ್ಟು ಇವನು ಏನೂ ಸಿಗಲಿಲ್ಲ, ಸಿಟ್ಟು, ನಾನು ದೇವ್ರನ್ನ ಭಕ್ತಿ ಮಾಡಿ ಏನು ಉಪಯೋಗ ಆಯಿತು ನೋಡಿ, ಅವ್ರು ದೇವ್ರ ಭಕ್ತಿಯೇ ಮಾಡೋಲ್ಲ, ಅವ್ರ ಮನೇಲಿ ಚಿನ್ನದ ರಾಶಿ, ನಾನು ಮನೆಗೆ ಹಣೆ ಬರಹ ಒಂದು ಚಿನ್ನದ ಆಭರಣ ಮಾಡಿ ಒಂದು ಸರ ಮಾಡಲಿಕ್ಕೆ ಯೋಗ್ಯತೆ ಇಲ್ಲ ನನ್ನ ಹೆಂಡತಿಗೆ, ಏನು ದೇವ್ರ ಭಕ್ತಿ ಅಂತ ಅನ್ನೋದಿಲ್ಲ ಅವನು. ದಟ್ಟ ದಾರಿದ್ರ್ಯದಲ್ಲೂ ಭಕ್ತಿ, ಅತ್ಯಂತ ಉನ್ನತ ಶ್ರೀಮಂತಿಕೆಯಲ್ಲೂ ಅದೇ ಪ್ರಮಾಣದ ಭಕ್ತಿ, ಹೆಚ್ಚು ಕಮ್ಮಿ, ಆಗ ಹೆಚ್ಚಾಗೋದು ಈಗ ಕಮ್ಮಿ ಆಗೋದಲ್ಲ. ಮತ್ತು ದುಃಖ ಬಂದಾಗ ಹೆಚ್ಚಾದೀತು ಹೊರತು ಕಮ್ಮಿ ಆಗೋದಿಲ್ಲ. ಸಾಮ್ಯಂ ಅಥವಾ ಉನ್ನತಿ ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ. ಒಂದೋ ಅದೇ ಪ್ರಮಾಣದ ಭಕ್ತಿ ಎಂಥ ಸ್ಥಿತಿಯಲ್ಲೂ, ಅಥವಾ ಭಕ್ತಿ ಹೆಚ್ಚಬಹುದು, ದುಃಖ ಆದಷ್ಟು ಹೆಚ್ಚು ಭಕ್ತಿ, ಬಡತನ ಬಂದಷ್ಟು ಹೆಚ್ಚು ಭಕ್ತಿ. ಇದು ಭಗವದ್ಭಕ್ತಿಯಲ್ಲಿ ಸುಖ ದುಃಖಗಳ ಎಲ್ಲ ಸ್ಥಿತಿಯಲ್ಲೂ ಸಮಾನತೆ ಎನ್ನುವುದು ಈ ಶ್ಲೋಕದ ಇನ್ನೊಂದು ಅರ್ಥ. ಈ ಅರ್ಥ ಬಳಕೆಯಲ್ಲಿಲ್ಲ, ಆದರೆ ಅದು ನಾವು ಗಮನಿಸಬೇಕಾದ ಇನ್ನೊಂದು ಅರ್ಥ. ಇಷ್ಟಾದ ಮೇಲೆ ನಾವು ಇವತ್ತು ಮುಂದಿನ ಕಾರ್ಯಕ್ರಮಕ್ಕೆ ಅಣಿಯಾಗೋಣ. ಶ್ರೀಗಳವರು ಪ್ರಾಯ ಬರಬಹುದು, ಯಾಕೆಂದರೆ ಸಮಯ ಆಗ್ತಾ ಬಂತು. ಅವರು 7:30 ಕಳೀಬೋದು. ಬರ್ತಾ ಇದ್ದಾರೆ ಅಥವಾ ಬರ್ತಾ ಇದ್ದಾರೆ ಅದನ್ನ ಬರ್ತಾರೆ. ಹೇಳಿದ್ನಲ್ಲ, ಸ್ವಲ್ಪ ವಿಳಂಬ ಆಗಬಹುದು. ಅದು ಸ್ವಲ್ಪ ಇನ್ನು ಕೆಲವು ವಿಷಯ ಇದಕ್ಕೆ ಸಂಬಂಧಪಟ್ಟದ್ದನ್ನು ಒಂದು ಮಾತು ಹೇಳಿದರು ಮುಕುಂದ ಅವರು. ವಿದೇಶದಲ್ಲಿ, ಅದು ಇಂಗ್ಲೆಂಡ್ನಲ್ಲಿ ಇಂಡಿಯಾ ಲೈಬ್ರರಿ ಅಂತ ಒಂದು, ಏನು ಅಂದರೆ ನಮ್ಮ ದೇಶದ ಎಲ್ಲೋ ಅಪೂರ್ವ ಪುಸ್ತಕಗಳನ್ನು ಸಾಗಿಸಿ ಅಲ್ಲಿ ಹೀಗೆ ಅನೇಕ ಕಡೆ, ಬರೀ ಇಂಗ್ಲೆಂಡಲ್ಲಿ ಮಾತಲ್ಲ, ಬೇರೆ ಬೇರೆ ಕಡೆ, ಅಮೇರಿಕಾದಲ್ಲಿ ಎಷ್ಟೋ ಪುಸ್ತಕ ಹೇಳಿದ್ರಲ್ಲ, ಸ್ಮಿಥ್ಸೋನಿಯನ್ ಯೂನಿವರ್ಸಿಟಿ ಅವರು ಫೈನಾನ್ಸ್ ಮಾಡಿ ಒಂದು ಇಲ್ಲಿಂದ ವೈಷ್ಣವ ಲಿಟ್ರೇಚರ್ ಮೈಕ್ರೋಫಿಲ್ಮಿಂಗು, ತುಂಬ ಮ್ಯಾನುಸ್ಕ್ರಿಪ್ಟ್ಗಳು ಇದರ ಅಥವಾ ಮ್ಯಾನುಸ್ಕ್ರಿಪ್ಟ್ಗಳ ಮೈಕ್ರೋಫಿಲ್ಮ್ ಕಾಪಿ ವಿದೇಶಗಳಲ್ಲಿ ಹೋಗಿ ಕೂತಿದೆ. ಎಷ್ಟೋ ಪುಸ್ತಕಗಳು, ಈಗ ನೋಡಿ, ಮಹಾಭಾರತ 1100 ವರ್ಷಗಳ ಹಿಂದಿನ ಒಂದು ಕಾಪಿ ನಮ್ಮ ದೇಶದಲ್ಲಿ ಎಲ್ಲಿಯೂ ಇಲ್ಲ, ಅದು ವಿದೇಶದಲ್ಲಿ ಹೋಗಿ ಕೂತಿದೆ. 18 ಪುರಾಣಗಳು ಪ್ರಾಯ ಆ ಪುಸ್ತಕ ತಂದರೆ ಆಚಾರ್ಯರು ಕೋಟ್ ಮಾಡಿದ ಅನೇಕ ಶ್ಲೋಕಗಳು ಸಿಗ್ಬೋದು. ಇಲ್ಲಿ ಪ್ರಿಂಟ್ ಮಾಡಿದ್ರೆಲ್ಲ ತೆಗೆದು ಬಿಟ್ಟಿದ್ದಾರೆ, ಡಿಲೀಟ್ ಮಾಡಿದ್ದಾರೆ. ಅದರಿಂದ ಬಹಳ ಮಹತ್ವದ್ದು ಸಂಗತಿ ಏನು ಅಂತಂದರೆ, ಯಾವುದನ್ನು ಆಚಾರ್ಯರು ಕೋಟ್ ಮಾಡಿದ್ದಾರೆ ಅದನ್ನು ಈಗ ತಮಗೆ ಬೇಕಾದ ಹಾಗೆ ಶ್ಲೋಕಗಳನ್ನು ಸೇರಿಸಿ ಬೇಡವಾದ್ದನ್ನು ಡಿಲೀಟ್ ಮಾಡಿದ್ದ ಅಲ್ಲದೆ ಪ್ರಾಚೀನ ಪಾಠ ಸಿಕ್ಕಿಬಿಟ್ರೆ ಆಚಾರ್ಯರು ಹೇಳಿರತಕ್ಕ ಅನೇಕ ಶ್ಲೋಕಗಳಲ್ಲಿ ಸಿಗ್ಬೋದು. ಅಂದರೆ ಒಂದು ದೊಡ್ಡ ರಿವಿಲೇಷನ್ ಆಗುತ್ತೆ. ಅದನ್ನೆಲ್ಲ ಮತ್ತು ನಮ್ಮ ದೇಶದ ಪ್ರಾಚೀನ ಪುಸ್ತಕಗಳು ನಮ್ಮ ದೇಶದಲ್ಲಿ ಇರಬೇಕಲ್ಲ, ಅದು ಕನಿಷ್ಠ ಅವರು ಅದನ್ನು ಒರಿಜಿನಲ್ ಕಾಪಿ ಕೊಡಲಿಕ್ಕೆ ಹೇಳ್ತಾ ಇಲ್ಲ, ಬಟ್ ಅದನ್ನು ಕಾಪಿ ಮಾಡಿಕೊಂಡು ಅದರದ್ದು ಪ್ರತಿ ನಾವು ತಂದಿಟ್ಕೊಳ್ಬಹುದು ಅನ್ನೋದೇ ಒಂದು ಸಂತೋಷದ ವಿಷಯ. ಆ ದಿಸೆಯಲ್ಲಿ ಅವರು ಪ್ರಯತ್ನ ಮಾಡಿದಾಗ ಹೇಳಿದರು, ಅದು ಪೂರ್ತಿ ಪ್ರತಿ ತೆಗೆದು ತರಬೇಕಾದ್ರೆ ಸುಮಾರು $8 ಮಿಲಿಯನ್ ಬೇಕಾಗುತ್ತೆ, ಸುಮಾರು 30 ಕೋಟಿ 40 ಕೋಟಿ ಹತ್ತಿರ. ಇಷ್ಟು ದುಡ್ಡು ಯಾರು ಕೊಡಬೇಕು? ಅದಕ್ಕೆ ಒಂದು ಇದು ಸಾಧನ. ಈ ಒಂದು ಬಂಗಾರದ ತಟ್ಟೆ ನಿಮ್ಮ ಮನೆಯಲ್ಲಿ ಇದ್ದರೆ ಅದರಲ್ಲಿ ಆಚಾರ್ಯರು ಸ್ವತಃ ನಿಮ್ಮ ಮನೆಯಲ್ಲಿ ಬಂದು ಕೂತ ಹಾಗಾಯಿತು. ಒಂದು ಆಚಾರ್ಯರ ಸರ್ವಮೂಲ ಗ್ರಂಥ, ಈ ಪ್ರಿಂಟಾದ ಪುಸ್ತಕ ಇಟ್ಟರೆ ಅನ್ನಲ್ಲ, ಇದು ಆಚಾರ್ಯರ ಕಾಲದಲ್ಲಿ ರಚನೆ ಆದದ್ದು, ಆಚಾರ್ಯರು ಮುಟ್ಟಿರತಕ್ಕ ಮ್ಯಾನುಸ್ಕ್ರಿಪ್ಟು, ಆಚಾರ್ಯರು ಹರಿಸಿರುವ ಮ್ಯಾನುಸ್ಕ್ರಿಪ್ಟು, ಆಚಾರ್ಯರ ಸಾಕ್ಷಾತ್ ಶಿಷ್ಯರು ಬರೆದ ಅಥೆಂಟಿಕ್ ಮ್ಯಾನುಸ್ಕ್ರಿಪ್ಟು. ಇಡೀ ದೇಶದಲ್ಲಿ ಇರೋದು ಒಂದೇ ಈ ಕಾಪಿ, ಬೇರೆ ಎಲ್ಲಿಯೂ ಉಳಿದಿಲ್ಲ, ಎಲ್ಲಿಯೂ ಅಂತ ಪ್ರಿಸರ್ವ್ ಮಾಡಿಲ್ಲ, ಉಳಿದದ್ದೆಲ್ಲ ಹೋಗಿಬಿಟ್ಟಿದೆ. ಇದು ಏನೋ ಸ್ವಲ್ಪ ಹೋದರೂ ಅದರಲ್ಲಿ ಎಷ್ಟು ಉಳಿದಿದೆ ಅದರ ಅಷ್ಟೂ ಅಕ್ಷರಗಳು. ಮತ್ತು ಹೇಳಿದ್ರು ಅವರು, ಅದು ತುಳು ಲಿಪಿಯಲ್ಲಿದೆ. ಆಚಾರ್ಯರ ಶಿಷ್ಯ ಬರೆದಿಟ್ಟದ್ದು ತುಳು ಲಿಪಿಯಲ್ಲಿ, ಸಂಸ್ಕೃತ ಗ್ರಂಥವನ್ನು. ಯಾಕೆಂದರೆ ನಿಮಗೆ ನಾನು ಅನೇಕ ಬಾರಿ ಹೇಳಿದ್ದೆ, ಸಂಸ್ಕೃತಕ್ಕೆ ಅದರದ್ದೇ ಆದ ಲಿಪಿ ಇಲ್ಲ. ಬಹಳ ಜನರಿಗೆ ಈ ವಿಷಯವೇ ಗೊತ್ತಿಲ್ಲ. ಸಂಸ್ಕೃತದಲ್ಲಿ ಲಿಪಿ ಇದೆ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಸಂಸ್ಕೃತಕ್ಕೆ ಲಿಪಿ ಇಲ್ಲ. ಆಯಾ ದೇಶದ ಜನ ಆಯಾ ಲಿಪಿಯಲ್ಲಿ ಬರೀತಾ ಇದ್ರು. ನೀವೀಗ ಕಾಶ್ಮೀರಕ್ಕೆ ಹೋದರೆ ಅಲ್ಲಿ ಸಂಸ್ಕೃತ ಗ್ರಂಥಗಳಿದೆ, ವೇದ ಶಾರದಾ ಲಿಪಿಯಲ್ಲಿದೆ. ನೀವು ಬಾಂಗ್ಲಾದೇಶಕ್ಕೆ ಹೋದರೆ ಬಾಂಗ್ಲಾ ಸ್ಕ್ರಿಪ್ಟ್ನಲ್ಲಿದೆ ಸಂಸ್ಕೃತ ಗ್ರಂಥಗಳೆಲ್ಲ. ಉತ್ತರ ಭಾರತದಲ್ಲಿ ನಾಗರಿ, ನಂದಿನಾಗರಿ ಇದೆ. ಅದರದ್ದೇ ಇಂಪ್ರೂವ್ಡ್ ಟೈಪು ಅಥವಾ ಪ್ರಿಂಟಿಂಗ್ ಟೆಕ್ನಾಲಜಿ ಬಂದ ಮೇಲೆ ಬೆಳೆದು ಬಂದದ್ದು ದೇವನಾಗರಿ. ಅದು ಮನುಷ್ಯನಾಗರಿ, ದೇವನಾಗರಿ ಅಲ್ಲ.
ಅದು ಯಾರೋ ದೇವಲೋಕದಿಂದ ಬಂದದ್ದು ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಅದು ಮನುಷ್ಯರು ಸೃಷ್ಟಿ ಮಾಡಿದ ನಾಗರಿ ಲಿಪಿ. ಅದು ಪ್ರಿಂಟಿಂಗ್ ಟೆಕ್ನಾಲಜಿ ಡೆವಲಪ್ ಆದ ಮೇಲೆ ರೂಪ ತಳೆದಂತಹ ಲಿಪಿ. ಅದು ಸಂಸ್ಕೃತ ಲಿಪಿ ಅಲ್ಲ. ಅದಕ್ಕೆ ಹಿಂದಿನವರು ಬಹಳ ಒಳ್ಳೆಯ ಹೆಸರಿಟ್ಟಿದ್ರು. ಈಗ ನೀವು ಯಾವುದನ್ನು ಸಂಸ್ಕೃತ ಲಿಪಿ ಅಂತ ಹೇಳ್ತಾರೆ, ಅದಕ್ಕೆ ಹಳೆಯ ಹೆಸರು ಏನು ಗೊತ್ತಾ? ಬಾಲಬೋಧ ಅಂತ, ಬಾಲಬೋಧ ಲಿಪಿ ಅಂತ. ಅಂದರೆ ಮಕ್ಕಳಿಗೆ ಸಂಸ್ಕೃತ ಅಂತ ಭ್ರಮೆ ಅಷ್ಟೇ. ಅದು ಸಂಸ್ಕೃತ ಮಕ್ಕಳಿಗೆ ಓದಲಿಕ್ಕೋಸ್ಕರ ಉಪಯೋಗಿಸುವ ಲಿಪಿ ಅಷ್ಟೇ. ಹಾಗಾಗಿ ಆಯಾ ಲಿಪಿಗಳಲ್ಲಿ ಬರೀತಾ ಇದ್ದರು. ತವಳವರು ತುಳು ಲಿಪಿಯಲ್ಲೇ ಬರೀತಾ ಇದ್ದರು. ಋಷಿಕೇಶ್ ತೀರ್ಥರು ಪೂರ್ತಿ ತುಳು ಲಿಪಿಯಲ್ಲಿ ಆಚಾರ್ಯರ ಗ್ರಂಥಗಳನ್ನ ಬರೆದಿಟ್ಟರು. ಅದರ ನಂತರ ಅವ್ರನ್ನ ಪರಿಮಾಣ ಮಠದ ಅನೇಕ ಯತಿಗಳು ಅದರ ಪ್ರತಿ ತೆಗೆದದ್ದು ತುಳು ಲಿಪಿಯಲ್ಲೇ ಇದೆ. ಒಂದು ದೃಷ್ಟಿಯಿಂದ ಬಹಳ ಮಹತ್ವದ್ದಿದು. ತುಳು ಲಿಪಿಯಲ್ಲಿ ಆಚಾರ್ಯರ ಗ್ರಂಥ ನಮ್ಮ ಮನೆಯಲ್ಲಿ ಇರಬೇಕು. ಯಾಕೆಂದರೆ ನೋಡಿ, ನನಗೆ ಒಮ್ಮೊಮ್ಮೆ ಅನ್ನಿಸೋದು, ರಾಮಾನುಜಾಚಾರ್ಯರ ಶಿಷ್ಯರು ಅವರು ಕರ್ನಾಟಕದಲ್ಲೇ ಇದ್ದರೂ ಮನೆಯಲ್ಲಿ ತಮಿಳು ಮಾತಾಡ್ತಾರೆ. ಕನ್ನಡಿಗರೇ ಅವರು, ಅದು ತಮಿಳು ಮಾತಾಡ, ಯಾಕೆಂದರೆ ರಾಮಾನುಜಾಚಾರ್ಯರ ಭಾಷೆ ಅಂತ. ಆ ಅಭಿಮಾನ ನಮಗಂತೂ ಇಲ್ಲ. ಕನಿಷ್ಠ ಆ ಲಿಪಿಯಾದರೂ ನಮ್ಮ ಮನೆಯಲ್ಲಿ ಇಟ್ಕೋಬೋದು. ಎಲ್ಲ ಶ್ರೀ ವೈಷ್ಣವರು ಎಲ್ಲೇ ಇರಲಿ ಅವರು ತಮಿಳು ಮಾತಾಡ್ತಾರೆ ಮನೆಯಲ್ಲಿ. ಕಾರಣ ನಮ್ಮ ಆಚಾರ್ಯರ ಭಾಷೆ. ಹಾಗೆ ಇದು ನಮ್ಮ ಆಚಾರ್ಯರ ಲಿಪಿ. ಅವರು ತವಳವರು ತುಳು ಲಿಪಿಯಲ್ಲಿ ಅವರ ಶಿಷ್ಯನ ಕೈಯಲ್ಲಿ ಬರೆಸಿದ್ದು. ತುಳು ಲಿಪಿಯಲ್ಲಿ ಸರ್ವಮೂಲ ಇರದೆ ಅನ್ನೋದೊಂದು ವಿಶೇಷ. ಅದನ್ನು ತಗೊಂಡ್ರೆ, ಅದೇ ನಾನು ಮೊನ್ನೆ ಹೇಳಿದೆ, ಅದರಲ್ಲಿ ನೀವು ಆ ಒಂದು ಪ್ಲೇಟು, ಚಿನ್ನದ ಪ್ಲೇಟು, ಅದು ಅಮೂಲ್ಯವಾದ ಪ್ಲೇಟಿಗೆ 20,000 ಬೆಲೆ ಇವಾಗ ಅದಕ್ಕೆ ಫಿಕ್ಸ್ ಮಾಡಿದ್ದು. ಆ 20,000ದಲ್ಲೂ ಈ 2,000 ರೂಪಾಯಿ ಆ ಋಷಿಕೇಶ್ ತೀರ್ಥರ ಮ್ಯಾನುಸ್ಕ್ರಿಪ್ಟನ್ನು ಈ ತನಕ ಉಳಿಸಿದಂಥ ಪಲಿಮಾನ ಮಠದ ರಾಮದೇವರಿಗೆ ಕಾಣಿಕೆಯಾಗಿ ಹೋಗುತ್ತೆ. ನಾನು ಅದಕ್ಕೆ ರಾಮದೇವರಿಗೆ ಅಂತ ಹೇಳಿದ್ರೆ, ಆ ಮ್ಯಾನುಸ್ಕ್ರಿಪ್ಟ್ ಉಳಿಸಿದ್ದು ಪಲಿಮಾನ ಮಠದವರಲ್ಲ, ರಾಮದೇವರ ಮನಸ್ಸು ಮಾಡದೇ ಇರ್ತಿದ್ರು. ಬೇರೆ ಮಠಗಳಾಗಿ ಇದ್ರ ಗತಿ ಆಗ್ತಿತ್ತು. ಯಾಕೆ ಪಲಿಮಾರ ಮಠದಲ್ಲಿ ಇವತ್ತಿಗೂ ಒಂದು ಪರಂಪರೆ. ಅಲ್ಲಿ ಏನು ಹೇಳ್ತಾರೆ ಗೊತ್ತಾ? ಪಲಿಮಾರ ಮಠದಲ್ಲಿ ಯಾವಾಗಲೂ ಪಲಿಮಾರ ಮಠದಲ್ಲಿ ರಾಮರಾಜ್ಯ ಅಂತ. ಕಾರಣ ಏನು ಅಂದರೆ, ಒಂದು ರಾಮದೇವರು ಇರೋದು, ಒಂದು ಋಷಿಕೇಶ್ ತೀರ್ಥ ಬರೆದ ಸರ್ವಮೂಲ ಇರೋದು. ಇದು ಎರಡೂ ಇರೋದ್ರಿಂದ ಆ ಮಠದಲ್ಲಿ ಯಾವಾಗಲೂ ರಾಮರಾಜ್ಯ, ಸಮೃದ್ಧಿ ಅಂತ. ಈ ಮಾತು ಇವತ್ತು ನಿನ್ನೆಯದಲ್ಲ. ನಾನು ಚಿಕ್ಕಂದಿನಲ್ಲಿ ಬಾಲ್ಯದಲ್ಲಿ ಈ ಮಾತನ್ನು ಕೇಳಿದ್ದೆ. ಅಲ್ಲಿ ಇರತಕ್ಕಂಥ ದೊಡ್ಡ ಸಂಪತ್ತು ಅಂತಂದರೆ ಒಂದು ರಾಮದೇವರು, ಮತ್ತೊಂದು ಋಷಿಕೇಶ್ ತೀರ್ಥರು ಬರೆದ ಆಚಾರ್ಯರ ಸರ್ವಮೂಲ. ಅದನ್ನು ಎಲ್ಲಿ ತನಕ ಅಂದರೆ, ನಿಮಗೆ ಒಂದು ಸಂಗತಿ ನಾನು ಹೇಳಬೇಕು. ಅದನ್ನು ಎಡಿಟ್ ಮಾಡಿ ಪಬ್ಲಿಷ್ ಮಾಡಲಿಕ್ಕೆ ಅಂತ ನಾನು ಮನೆಗೆ ತಂದೆ. ಋಷಿಕೇಶ ತೀರ್ಥರು ಬರೆದ ಸರ್ವಮೂಲವನ್ನು ಮೊದಲು ಮಠದಿಂದ ಹೊರಗೆ ತಂದವ ನಾನು. ಅದು ಸ್ವಾಮಿಗಳ ಹತ್ರ ಕೇಳಿದೆ, ಹಿಡ್ಕೊಂಡು ಮನೆಗೆ ತಂದೆ. ಆವಾಗ ಒಂದು ದೊಡ್ಡ ಡೆಲಿಗೇಷನ್ ಹೋಯಿತು ಮಠಕ್ಕೆ. ಏನು ಅಂದರೆ, ಅದು ಶ್ರೀಕರೋಯಂ ಗ್ರಂಥ, ಜಯತೀರ್ಥರು ಕೂಡ ಹೇಳಿದ್ದಾರೆ ಶ್ರೀಕರೋಯಂ ಗ್ರಂಥ ಅಂತ. ವಾದಿರಾಜರು ಆ ಮಾತನ್ನು ಹೇಳ್ತಾರೆ, ಭೂತಿ ಅಂತ, ತತ್ರ ವಯಮೇವ ಸಾಕ್ಷಿಣಃ ಅಂತ. ಆಚಾರ್ಯರ ಸರ್ವಮೂಲ ಸಂಪತ್ಕರ. ಜ್ಞಾನ ಸಂಪತ್ತಂತೂ ಉಂಟಲ್ಲ, ಭೌತಿಕ ಸಂಪತ್ತು ಬಯಸೋರಿಗೆ ಅದನ್ನು ಕೊಡುವಂಥ ಗ್ರಂಥ ಅದು. ನಾವೇ ಅದಕ್ಕೆ ಸಾಕ್ಷಿ ಅಂತ ವಾದರಾಜರು ಹೇಳ್ತಾರೆ. ನಾವು ಎಲ್ಲಿ ಹೋದರೂ ಜನ ಕಾಣಿಕೆಯ ಸುರಿಮಳೆ, ಏನು ಮಾಡೋದು ಅಂತ ಗೊತ್ತಾಗದಷ್ಟು ಜನ ಕಾಣಿಕೆ ಇಡ್ತಿದ್ರು. ಕಾರಣ ಏನು ಅಂದರೆ, ಆಚಾರ್ಯರ ಸರ್ವಮೂಲ ಓದಿದ್ದು ಅಂತಾರೆ ಅವರು. ಹಾಗಾಗಿ ಅದು ಸಂಪತ್ಕರ ಅಂತ. ಡೆಲಿಗೇಷನ್ ಹೋಯಿತು ಪಲಿಮಾನ ಮಠಕ್ಕೆ. ಏನು ಡೆಲಿಗೇಷನ್ ಗೊತ್ತಾ? ನೀವು ಆ ಪುಸ್ತಕವನ್ನು ಬನ್ನಂಜಿಯವ್ರ ಮನೆಗೆ ಕೊಟ್ರಿ, ಹೌದು, ಅದರಿಂದ ಸಂಪತ್ತೆಲ್ಲ ಬನ್ನಂಜಿಯವರಿಗೆ ಹೋಗುತ್ತೆ. ಮಠದಲ್ಲಿದ್ದದ್ದು, ಮಠದ ಸಂಪತ್ತು ನಾಶವಾಗುತ್ತೆ, ಅವರು ಶ್ರೀಮಂತರಾಗ್ತಾರೆ, ಕೊಟ್ಟದ್ದು ತಪ್ಪು, ವಾಪಸ್ ತರಿಸಿ ಅಂತ. ಅದಕ್ಕೆ ಆ ಸ್ವಾಮಿಗಳು ಏನು ಹೇಳಿದರು ಗೊತ್ತಾ? ಸರ್ವಮೂಲ ಪುಸ್ತಕವನ್ನು ಶೋಧನೆ ಮಾಡಿದ್ದರಿಂದ ಬನ್ನಂಜಿಯವರು ಶ್ರೀಮಂತರಾಗುವುದಾದರೆ ನಮ್ಮ ಮಠ ಶ್ರೀಮಂತವಾದಷ್ಟೇ ಸಂತೋಷ ನಮಗೆ, ನಾವು ವಾಪಸ್ ತರಿಸೋಲ್ಲ ಅಂತ. ಹಾಗಾಗಿ ಅದು ಪೂರ್ತಿ ಶೋಧನೆ ಮುಗಿಯುವವರೆಗೂ ನಮ್ಮ ಮನೆಯಲ್ಲಿ ಉಳಿಯಿತು. ಆಮೇಲೆ ಅದನ್ನು ಲ್ಯಾಪ್ಟಾಪ್ನಲ್ಲಿ ಪ್ರಿಂಟ್ ತೆಗಿಲಿಕ್ಕೆ ಮೊನ್ನೆ ಹೋದ ವರ್ಷ ಮುಕುಂದ ಅವರು ಅಮೇರಿಕನ್ ಇಬ್ಬರು ಟೆಕ್ನಿಷಿಯನ್ಸನ್ನು ಕರ್ಕೊಂಡು ಬಂದರು. ಆವಾಗಲೂ ನಮ್ಮ ಮನೆಯಲ್ಲೇ ಅದು ಪೂರ್ತಿ ಕೆಲಸ ನಡೆಯಿತು. ಹಾಗಾಗಿ ಒಂದು ಅಪೂರ್ವವಾದ ಸಂಗತಿ. ಆಚಾರ್ಯರ ಕಾಲದ ಒಂದು ಲಿಪಿ, ಆಚಾರ್ಯರ ಗ್ರಂಥ, ಇದು ಎರಡರ ಸಮಾಗಮ ಇನ್ನು ಎಲ್ಲಿ ಸಿಗಬೇಕು ಹೇಳಿ? ಅಂಥ ಒಂದು ಅಪೂರ್ವ ಗ್ರಂಥ. ಅವರೇ ಹೇಳಿದ ಹಾಗೆ ಎಲ್ಲರ ಮನೆಯಲ್ಲೂ ಆಚಾರ್ಯರು ಪ್ರತಿಷ್ಠಿತರಾಗಬೇಕು. ಅದು ನಿತ್ಯ ಆಚಾರ್ಯರ ಪೂಜೆ ನಡೀಬೇಕು. ಪ್ರತಿಮೆಗಿಂತಲೂ ಮಹತ್ವ ಇದು. ಇದು ಆಚಾರ್ಯರ ಪ್ರತೀಕ ಅಂತ ನಾರಾಯಣ ಪಂಡಿತರೇ ಹೇಳಿದರು. ರೂಪಮನ್ಯ ದಿವ,
ಸರ್ವಮೂಲ ಗ್ರಂಥ ಅನ್ನೋದು ಆಚಾರ್ಯದೇ ಇನ್ನೊಂದು ರೂಪ. ಹೇಗೆ ಅಂದರೆ ವೇದವ್ಯಾಸ ಹೇಳಿದರು, ಕೃಷ್ಣನ ಪ್ರತೀಕ ಯಾವುದಂದರೆ ಭಾಗವತ. ಭಾಗವತ ಪುಸ್ತಕ ಇದ್ದರೆ ಕೃಷ್ಣ ಮನೆಯಲ್ಲಿದ್ದ ಹಾಗೆ, ಸರ್ವಮೂಲ ಇದ್ದರೆ ಆಚಾರ್ಯರ ಮನೆಯಲ್ಲಿದ್ದ ಹಾಗೆ. ಹಾಗಾಗಿ ಪ್ರತಿಯೊಬ್ಬರ ಮನೆಯಲ್ಲಿ ಆಚಾರ್ಯರು ಬಂದು ಕೂಡಬೇಕು. ಅದಕ್ಕೆ ಮನೆ ಮನೆಯಲ್ಲಿ ಸರ್ವಮೂಲದ ಪುಸ್ತಕ ಇರಬೇಕು. ಅದರಲ್ಲಿ 2,000 ರಾಮದೇವರಿಗೆ ಹೋಗುತ್ತೆ, ಉಳಿದದ್ದು ಪ್ರೊಡಕ್ಷನ್ ಕಾಸ್ಟ್ ಹೋಗಿ, ಉಳಿದ ದುಡ್ಡು ವಿದೇಶದಲ್ಲಿರತಕ್ಕಂಥ ಸಮಸ್ತ ಭಾರತೀಯ ಪ್ರಾಚೀನ ಪುಸ್ತಕಗಳನ್ನು ನಮ್ಮ ದೇಶಕ್ಕೆ ತರಲಿಕ್ಕೆ ಉಪಯೋಗ ಆಗುತ್ತೆ. ಅದನ್ನ ಇದರಿಂದ ಆಗುವ ಉಪಯೋಗಗಳನ್ನು ಗಮನಿಸಿ. ವಿದೇಶದಲ್ಲಿ ಇರತಕ್ಕಂಥ ಸಾವಿರಾರು ಪ್ರಾಚೀನ ಮ್ಯಾನುಸ್ಕ್ರಿಪ್ಟ್ಗಳ ಪ್ರತಿ ಮತ್ತೆ ನಮ್ಮ ದೇಶಕ್ಕೆ ಬರುವಂತೆ ಆಗುತ್ತೆ. ಇದನ್ನು ನಾವು ಬಳಸಿದಾಗ ಈ ನಮ್ಮ ಮನೆಯಲ್ಲಿ ಮಧ್ವಾಚಾರ್ಯ ಬಂದು ಕೂಡ್ತಾರೆ, ವಿದೇಶದ ಪುಸ್ತಕಗಳೆಲ್ಲ ನಮ್ಮ ದೇಶದ ಪ್ರಾಚೀನ ಗ್ರಂಥಗಳು ನಮ್ಮ ದೇಶಕ್ಕೆ ಮರಳಿ ಬರ್ತವೆ. ಈ ಕನಸೇ ಒಂದು ವಿಸ್ಮಯ. ಇಷ್ಟು ದೊಡ್ಡ ಒಂದು ಕನಸುಗಾರಿಕೆ ಬಹಳ ಆಶ್ಚರ್ಯಕರವಾದಂಥದ್ದು. ಯಾಕೋ ನಾನು ನನ್ನ ಕೆಲವು ಅನಿಸಿಕೆಗಳನ್ನು ಬಿತ್ತುತ್ತಾ ಇದ್ದೆ, ಅವರ ಕಿವಿಗೆ ಹಾಕ್ತಾ ಇದ್ದೆ. ಮುಕುಂದ ಅವರು ಅದನ್ನು ಬಹಳ ದೊಡ್ಡ ಪ್ರಮಾಣದಲ್ಲಿ ಮಾಡುವಂಥ ಕನಸು ಕಂಡರು. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇದು ಮುಂದುವರಿಯುತ್ತೆ ಅನ್ನುವ ಕಲ್ಪನೆ ನನಗೂ ಇರಲಿಲ್ಲ, ಪ್ರಾಯ ಅವರಿಗೂ ಇರಲಿಲ್ಲ. ಆಚಾರ್ಯರಿಗಿತ್ತು. ಅವರು ಮಾಧ್ಯಮವಾಗಿ ಇವ್ರನ್ನೆಲ್ಲ ಬಳಸ್ಕೊಂಡು ಮಾಡ್ತಾ ಇದ್ದಾರೆ. ಅಲ್ಲಿ ಅನೇಕ ಹುಡುಗರು, ನಿಮಗೆ ಆಶ್ಚರ್ಯ ಅನ್ನಿಸ್ಬೋದು, ಅವರ ಶಿಷ್ಯರು, ಅವರೆಲ್ಲ ಮಾಧ್ವರಲ್ಲ, ಜನ್ಮತಃ ಮಾಧ್ವರಲ್ಲ. ಆದರೆ ಅವರು ಅಮೇರಿಕಾದಲ್ಲಿ ಓದಿದವರು. ಮುಕುಂದ ಅವರ ಹತ್ತಿರ ಈ ಕಡೆಯಿಂದ ಮಾಡರ್ನ್ ಎಜುಕೇಷನ್ನು ಪಡೆದಿದ್ದಾರೆ. ಜೊತೆಗೆ ಅಧ್ಯಾತ್ಮದ ಬಗ್ಗೆಯೂ ತಿಳ್ಕೊಂಡು ಅಲ್ಲಿರತಕ್ಕ ಅನೇಕ ಮಂದಿ, ಅವರು ಮಾಧ್ವರಲ್ಲ ಆದರೆ ಅನೇಕ ಮಂದಿ ಆಚಾರ್ಯರ ಸಿದ್ಧಾಂತದ ಈ ಕಾರ್ಯಕ್ಕೋಸ್ಕರ ತಮ್ಮ ಬದುಕನ್ನು ಡೆಡಿಕೇಟ್ ಮಾಡಿದ್ದಾರೆ. ಮತ್ತು ಅಲ್ಲಿ ಅಮೇರಿಕದಲ್ಲಿದ್ದು ನಿಮಗೆ ಆಶ್ಚರ್ಯ ಆಗ್ಬೋದು, ಅನೇಕ ಮಂದಿ ಹುಡುಗರು ಏಕಾದಶಿ ದಿವಸ ನಿರ್ಜಲ ಉಪವಾಸ ಮಾಡ್ತಾ ಇದ್ದಾರೆ. ನಾನು ಕಂಡ ವಿಷಯಗಳಿವೆಲ್ಲ. ಅಷ್ಟು ದೀಕ್ಷೆಯಿಂದ ಆಚಾರ್ಯರ ಸೇವೆ ಮಾಡ್ತಾರೆ. ಮಾಧ್ವರಲ್ಲ, ಬ್ರಾಹ್ಮಣರಲ್ಲದೆ ಇರ್ಬೋದು, ಮಾಧ್ವರಲ್ಲದೆ ಇರಬಹುದು. ಏನು ಮಾಡಿದ್ದಾರೆ ಬ್ರಾಹ್ಮಣರು? ನಾವು ಬ್ರಾಹ್ಮಣರು ಅಂತ ಹೇಳಿಕೊಂಡು ಕಳ್ಕೊಂಡದ್ದೇ ಹೆಚ್ಚು, ಉಳ್ಕೊಂಡದ್ದು ಬಹಳ ಕಡಿಮೆ. ಈ ಮಡಿ ಅಂತ ಹಾರಿದ್ದೇ ಬಂತು ಹೊರತು ಏನೂ ಉಳಿಸಿಕೊಳ್ಳಿಲ್ಲ. ಯಾರಾದರೂ ಉಳಿಸ್ತಾರೆ ಅಂದರೆ ಅವರಿಗೆ ಸಲಾಂ ಹೊಡೆಯೋಣ. ಇಂಥ ದೀಕ್ಷೆಯಿಂದ ಕೆಲಸ ನಡೀತಾ ಇದೆ. ಅದನ್ನು ಅಲ್ಲಿ ಆ ರೀತಿ ಪುಸ್ತಕ, ಈ ಒಂದು ಚಿನ್ನದ ಪ್ಲೇಟು ನಮ್ಮ ಮನೆಯಲ್ಲಿ ಪೂಜೆಗೊಳ್ಳುವುದರಿಂದ ಆಗುವ ಕ್ರಿಯೆಗಳನ್ನು ವ್ಯಾಪ್ತಿ ಹೇಳಿದ್ದು ನಾನು. ಇಡೀ ವಿದೇಶದಲ್ಲಿರ್ತಕ್ಕ ಪುಸ್ತಕಗಳೆಲ್ಲ ನಮ್ಮ ದೇಶಕ್ಕೆ ಬರುವಂತೆ ಆಗುತ್ತೆ. ಅದು ಒಂದು ದೊಡ್ಡ ಲೈಬ್ರರಿ ನಮ್ಮ ದೇಶಕ್ಕಲ್ಲ, ಬೆಂಗಳೂರಿನಲ್ಲೇ ಆಗುತ್ತೆ ಆ ಲೈಬ್ರರಿ. ನೀವೆಲ್ಲ ತಥಾಸ್ತು ಅಂತ ಭಗವಂತನನ್ನು ಪ್ರಾರ್ಥಿಸಿದರೆ ಅವರ ತಾರಾಪ್ರಕಾಶನದ ಒಂದು ಸೂಕ್ಷ್ಮ ಸಣ್ಣ ರೂಪದ ಕಾರ್ಯಾಲಯ ಇಲ್ಲಿದೆ. ಅದು ದೊಡ್ಡ ಕಾರ್ಯಾಲಯವಾಗಿ ಇಡೀ ದೇಶದ ಸಾಂಸ್ಕೃತಿಕ ಚಟುವಟಿಕೆಗಳ ಪ್ರತಿನಿಧಿಯಾಗಿ ಬೆಳೆಯೋದು ಸಾಧ್ಯ ಇದೆ. ನೀವೆಲ್ಲ ಏಕಕಂಠದಿಂದ ತಥಾಸ್ತು ಅಂತ ಹರಿಸಿದರೆ. ಅಂಥ ಒಂದು ಯೋಜನೆ ತಮ್ಮೆಲ್ಲರ ಸಹಕಾರ ಮತ್ತು ಪ್ರೀತಿಯ ಆಧಾರದ ಮೇಲೆ ರೂಪುಗೊಳ್ಳತಕ್ಕಂಥದ್ದು. ಶ್ರೀಗಳವರು ಬರ್ತಾ ಇದ್ದಾರೆ, ಅಷ್ಟೇ, ಇನ್ನೇನು ಹೇಳುವಾಗಿಲ್ಲ, ಬರ್ತಾ ಇದ್ದಾರೆ. ಅವರು ಇಲ್ಲಿ ಬೇಗ ಕಾರ್ಯಕ್ರಮ ಇದೆ ಅಂತ ಗೊತ್ತಿದೆ, ಅವರು ಬೇಗ ಹೊರಡಬೇಕಿತ್ತು. ಅವರು ಉಪನ್ಯಾಸ ಮಾಡ್ತಾ ಪ್ರಾಯ ಗಂಟೆ ನೋಡಲಿಲ್ವೋ ಏನೋ. ಕಾರ್ಯಕ್ರಮ ಒಪ್ಕೊಂಡ ಮೇಲೆ ಸಮಯಕ್ಕೆ ಸರಿಯಾಗಿ ಬರಬೇಕಿತ್ತು ಅವರು. ಅದನ್ನು ನಾನು ಒಪ್ಕೊಳ್ಳೋದಿಲ್ಲ, ಹೀಗೆ ವಿಳಂಬ ಮಾಡುವುದನ್ನು. ರಸ್ತೆಯಲ್ಲಿ ವಿಳಂಬ ಆದರೆ ಹೊರಡುವಾಗಲೇ ಸ್ವಲ್ಪ ತಡವಾಗಿ ಹೊರಟಿದ್ದಾರೆ, ಸುದ್ದಿ ಬಂತು ನನಗೆ. ಅದು ಸರಿಯಲ್ಲ ಅಂತ. ತಡವಾಗಿ ಹೊರಟದ್ರಿಂದ ಸೇರುವುದು ಇನ್ನೂ ತಡ ಆಗುತ್ತೆ. ಆಚಾರ್ಯರ ಸರ್ವೋಲಂ ಗ್ರಂಥದ ಪ್ಲೇಟನ್ನು ಕಾಯಿಸಬಾರ್ದಿತ್ತು ಅವರು. ಆದರೂ ಕಾಯಿಸಿದರು, ಅದನ್ನು ಕಾಯೋಣ, ಅದು ಬೇರೆ ವಿಷಯ. ನಮಗೆ ಕಾಯುವಷ್ಟು ತಾಳ್ಮೆ ಇದೆ, ಆದರೆ ಅವರಿಗೆ ಅದರ ಮಹತ್ವ ಗೊತ್ತಿರಬೇಕಿತ್ತು. ಅದು ಸಮಯಕ್ಕೆ ಸರಿಯಾಗಿ ಬರಬೇಕಿತ್ತು. ಅವರು ಅದನ್ನು ವಿಳಂಬ ಮಾಡಿದ್ದು ಸರಿಯಲ್ಲ, ಆದರೆ ಅಸಹಾಯ, ನಾವು ಏನೂ ಮಾಡಲಿಕ್ಕಾಗೋಲ್ಲ ಅಷ್ಟೇ. ನಮ್ಮ ಅಸಮಾಧಾನ, ಅತೃಪ್ತಿಯನ್ನು ಸೂಚಿಸ್ಬೋದು. ನಾನು ಈಗ ಹೇಳಿದ ಮಾತನ್ನು ಅವರು ಬಂದ ಮೇಲೂ ಹೇಳಲಿಕ್ಕೆ ಸಿದ್ಧ ಇದ್ದೇನೆ. ನನಗೇನು ಮುಚ್ಚುಮರೆ ಮಾಡುವ ಉದ್ದೇಶ ಇಲ್ಲ. ನಾನು ಸತ್ಯವನ್ನು ಹೇಳೋದಕ್ಕೆ ಯಾವತ್ತೂ ದಾಕ್ಷಿಣ್ಯ ಮಾಡೋಲ್ಲ. ಆದರೆ ಅವರು ಹೊರಟಾಗಿದೆ, ಆದರೂ ತಡವಾಗಿ ಹೊರಟಿದ್ದಾರೆ ಅಲ್ಲಿಂದ. 7:15 ಬನ್ನಿ ಅಂತ ಹೇಳಿದ್ದೆ ನಾನು. ಆದರೆ ಅವರು 7:15 ಅಲ್ಲಿ ಉಪನ್ಯಾಸ ಮಾಡ್ತಾನೇ ಇದ್ದರು, 7:30 ತನಕ ಅಲ್ಲಿ ಉಪನ್ಯಾಸ ಮಾಡ್ತಾನೇ ಇದ್ದರು. ಆಮೇಲೆ ಹೊರಟಿದ್ದಾರೆ. ಆದರೆ ಈಗ 8 ಗಂಟೆಯು ಕಳೆದಿದೆ, ಅದರಿಂದ ಯಾವ ಕ್ಷಣಕ್ಕೂ ಬರಬಹುದು. ಪ್ರಾಯ ನಾನು ಮತ್ತೆ ಗೀತೆ ಪ್ರಾರಂಭ ಮಾಡಬೇಕೋ ಏನೋ. ಹೀಗೆಲ್ಲ ಅವ್ಯವಸ್ಥೆ ಆದರೆ ಇದೇ ಸಮಸ್ಯೆಗಳು.
ಸಮಯ ಪ್ರಜ್ಞೆ ಇದ್ದರೆ ಹೀಗೆ ಅವ್ಯವಸ್ಥೆ ಆಗೋಲ್ಲ. ಸಮಯ ಪ್ರಜ್ಞೆ ಇಲ್ಲದೇ ಇದ್ದರೆ ಇಂಥ ಸಮಸ್ಯೆಗಳಾಗ್ತವೆ. ಸಮದುಃಖ ಸುಖ ಸ್ವಸ್ಥ ಸಮಲೋಷ್ಟಾಶ್ಮ ಕಾಂಚನ ತುಲ್ಯಪ್ರಿಯ ಪ್ರಿಯ ಧೀರ ತುಲ್ಯ ನಿಂದಾತ್ಮ ಸಂಸ್ತುತಿ ಅಂತ. ಈ ಮಾತು ಅರ್ಧ ಶ್ಲೋಕ ಹೇಳಿದ್ದಾಗ ಪ್ರಾಯ ಅದು ಇಷ್ಟ ಆಗಲಿಲ್ಲ ದೇವರಿಗೆ, ಪೂರ್ತಿ ಶ್ಲೋಕ ಮುಗಿಸುವಂಥ ದೇವರಿಗೆ. ತುಲ್ಯ ಪ್ರಿಯ ಪ್ರಿಯ, ಪ್ರಿಯ ಮತ್ತು ಅಪ್ರಿಯ ಅಂದರೆ ನಿನ್ನನ್ನು ಪ್ರೀತಿಸಿದರೂ ನಿನ್ನ ಭಕ್ತಿಗೆ ಕೊರತೆ ಬರಬಾರ್ದು, ಆ ಅರ್ಥ ತಗೋತೀನಿ. ನಿನ್ನನ್ನು ದ್ವೇಷ ಮಾಡಿದ ಒಬ್ಬ ಇಷ್ಟ ಆಗಲಿಲ್ಲ, ಅಯ್ಯೋ ಅವ್ರಿಗೆ ಇಷ್ಟ ಆಗೋಲ್ಲ ನಾನು ಇಷ್ಟು ಭಕ್ತಿ ಮಾಡೋದು. ನಿನ್ನ ಭಕ್ತಿಯಲ್ಲಿ ಇನ್ನೊಬ್ಬರ ಪ್ರೀತಿ ಅಪ್ರೀತಿ ಮಾನದಂಡ ಆಗದೇ ಇರಲಿ, ಅದು ಒಂದು. ಮತ್ತು ಯಾರು ಪ್ರಿಯರೋ ಯಾರು ಅಪ್ರಿಯರೋ ಅದನ್ನೇ ಇಟ್ಟುಕೊಂಡು ಯಾರಿಗೋ ಇಷ್ಟವಾಗುತ್ತೆ ಯಾರಿಗೂ ಇಷ್ಟವಾಗೋಲ್ಲ ಅಂತ ಇಟ್ಟುಕೊಂಡು ನಿನ್ನ ಧೋರಣೆ ಬದಲಿಸಬೇಡ. ಒಂದು ಮಾತು, ಜೀವನದಲ್ಲಿ ಆಗತಕ್ಕಂಥ ಇಷ್ಟಾನಿಷ್ಟಗಳು ಅಷ್ಟೇ ಅಲ್ಲ, ನಮಗೆ ಕೆಲವರು ಪ್ರಿಯರು ಕೆಲವರು ಅಪ್ರಿಯರು ಅನ್ನಿಸುತ್ತೆ. ಹಾಗೆ ಅನ್ನಿಸಬಾರ್ದು ಅಂದರೆ ಹಾಗಾದ್ರೆ ಏನು ಅಂದರೆ ಕೆಟ್ಟವರನ್ನು ಒಳ್ಳೆಯವರನ್ನು ತಿಳ್ಕೊಬೇಕಾ ಅಥವಾ ಒಳ್ಳೆಯವ್ರನ್ನು ಕೆಟ್ಟವ್ರನ್ನು ತಿಳ್ಕೊಬೇಕಾ? ಈ ಎಲ್ಲರನ್ನು ಸಮಾನ ದೃಷ್ಟಿ ನೋಡಬೇಕು ಅಂದರೆ ಏನರ್ಥ? ಅಂದರೆ ಇಷ್ಟೇ, ಸಮಾನವಾಗಿ ನೋಡುವುದು ಅಂದರೆ ಬಹಳ ತಪ್ಪು ಕಲ್ಪನೆ ಇದೆ ನಮ್ಮಲ್ಲಿ. ಹಿಂದೆ ಹೇಳಿದ್ದಾನೆ ಸಮದೃಷ್ಟಿ ಬೇಕು ಅಂತ. ಸುಹೃನ್ಮಿತ್ರಾರ್ಯುದಾಸೀನ ಮಧ್ಯಸ್ಥ ದ್ವೇಷ್ಯ ಬಂಧುಷು ಸಾಧುಷ್ವಪಿ ಚ ಪಾಪೇಶು ಸಮದೃಷ್ಟಿ ಅಂತ. ಸಜ್ಜನರನ್ನು ದುರ್ಜನರನ್ನು ಸಮಾನವಾಗಿ ನೋಡುವಂಥ ಪಚೀತಿಯಲ್ಲೋ ಕೃಷ್ಣ ಹೇಳಿದ ಹಾಗೆ ಮಾಡಿದರೆ ಸಜ್ಜನರನ್ನು ದುರ್ಜನರ ಹಾಗೆ ನೋಡುವುದು. ಅಯೋಗ್ಯ ಇದ್ದಾನೆ ಸಜ್ಜನ ಆದರೆ ಏನು ಅಯೋಗ್ಯ ಅದು, ಅಥವಾ ದುರ್ಜನರನ್ನು ಸಜ್ಜನರಾಗಿ ಮಹಾಯೋಗ್ಯರು ಒಂದು ಉಪಚಾರ ಮಾಡುವುದಾ? ಹಾಗಲ್ಲ, ಸಜ್ಜನರನ್ನು ದುರ್ಜನರನ್ನು ಸಮಾನವಾಗಿ ನೋಡಿದ್ರೆ ಅವರವರ ಯೋಗ್ಯತೆಗೆ ಸಮಾನವಾಗಿ ನೋಡುವಂತ. ಈಗ ಒಂದು ಮನೆಯಲ್ಲಿ ತಂದೆ ತಾಯಿ ಇರ್ತಾರೆ, ಮಗ ಇರ್ತಾನೆ, ಮಗನಿಗೆ ಹೆಂಡತಿ ಮಕ್ಕಳು ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲ ಇರ್ತಾರೆ. ಒಬ್ಬ ಯಜಮಾನನಾದವ ಸಮಾನವಾಗಿ ನೋಡಬೇಕಲ್ವ ಎಲ್ಲರನ್ನು. ಸಮಾನವಾಗಿ ನೋಡೋದಂದ್ರೆ ಏನು? ಒಬ್ಬ ಸಮದೃಷ್ಟಿ, ನಾನು ನನ್ನ ಮಕ್ಕಳಿಗೆ ಬೆಳಗಾತ ಎದ್ದು ಎರಡೆರಡು ಬಾರಿಸ್ತೇನೆ, ಸಮದೃಷ್ಟಿ ಆಗಬೇಕು ಅಂತ ಅಪ್ಪನಿಗೆ ಎರಡು ಬಾರಿಸೋದು ಅಮ್ಮನಿಗೆ ಎರಡು ಬಾರಿಸೋದಾ? ಅದು ಸಮದೃಷ್ಟಿಯ? ಯಾಕಂದ್ರೆ ನಾನು ತಪ್ಪು ಮಾಡಿದಾಗ ಮಗನಿಗೆ ಬಾರಿಸಿದೆ, ಸಮಾನ ದೃಷ್ಟಿಯಿಂದ ನೋಡಬೇಕು ಅಂತ ಕೃಷ್ಣ ಹೇಳಿದ್ದಾನೆ. ಅದರಿಂದ ಮನೇಲಿ ಇದ್ದವರಿಗೆಲ್ಲ ಎರಡೆರಡು ಬಾರಿಸ್ಬಿಡೋದು, ಯಾಕಂದ್ರೆ ಸಮದೃಷ್ಟಿ ಆಗಬೇಕು. ಸ್ವಲ್ಪ ಬುದ್ಧಿನ ಎಟ್ಟಗೆದ್ದವರಿಗೆ ಸಮದೃಷ್ಟಿಯಿಂದ ಏನು ಗೊತ್ತೇ ಅಂದರೆ ಅಪ್ಪನನ್ನು ಅಪ್ಪನ ಹಾಗೆ ನೋಡುವುದು, ತಾಯಿಯನ್ನು ತಾಯಿ ಹಾಗೆ ನೋಡೋದು, ಮಕ್ಕಳನ್ನು ಮಕ್ಕಳ ಹಾಗೆ ನೋಡೋದು ಸಮದೃಷ್ಟಿ ಹೊರತು ಎಲ್ಲರನ್ನು ಸಮಾನವಾಗಿ ನೋಡೋದು ಅಲ್ವೇ ಅಲ್ಲ. ಅನ್ಈಕ್ವಲ್ ಟ್ರೀಟ್ಮೆಂಟ್ ಆಫ್ ಅನ್ಈಕ್ವಲ್ಸ್ ಈಸ್ ಈಕ್ವಾಲಿಟಿ ಅಂತ. ಇದು ಸುಪ್ರೀಂ ಕೋರ್ಟ್ನಲ್ಲಿ ಬಂದು ಜಡ್ಜ್ಮೆಂಟಿನ ವಾಕ್ಯ ಇದು. ಅನ್ಈಕ್ವಲ್ ಟ್ರೀಟ್ಮೆಂಟ್ ಆಫ್ ಅನ್ಈಕ್ವಲ್ಸ್, ಸಮಾನರಲ್ಲದವರನ್ನು ಸಮಾನವಾಗಿ ನೋಡುವುದೇ ಅಸಮಾನ ದೃಷ್ಟಿ. ಅದರಿಂದ ಯಾರು ಏನೋ ಅವರವರನ್ನು ಆಯಾ ಸ್ಥಾನದಲ್ಲಿ ನಿಂತು ನೋಡುವಂಥ. ಅದರಿಂದ ತುಲ್ಯ ಪ್ರಿಯ ಅಂದರೆ ಯಾರು ನಿನಗೆ ಅತ್ಯಂತ ಆತ್ಮೀಯರು ಅವರಲ್ಲಿ ಆತ್ಮೀಯತೆ ತೋರಿಸು. ಯಾರು ನಿನ್ನನ್ನು ಪ್ರೀತಿಸುವುದಿಲ್ಲ ಅವರ ಬೆನ್ನು ಹತ್ತಿ ಹೋಗಬೇಡ, ದೂರ ಮಾಡೋವರನ್ನು. ಇದೇ ಯಾರು ಏನೋ ಅವರಿಗೆ ಅದಕ್ಕೆ ತಕ್ಕಂತೆ ಗೌರವ ಸಲ್ಲಿಸುವುದು, ಇದು ತುಲ್ಯತೆ, ಇದು ಸಮಾನತೆ. ಇನ್ನೊಂದು ಅರ್ಥ, ಪ್ರಿಯ ಆಗಲಿ ಅಪ್ರಿಯ ಆಗಲಿ ಇನ್ನೊಬ್ಬರಿಗೆ ಆಗತ್ತೆ ಅಂತ ನೀವು ಭಕ್ತಿ ಮಾಡುವುದಲ್ಲ. ಯಾರು ಏನು ಹೇಳಿದ್ರು ನಿಮ್ಮ ಭಕ್ತಿ ನಿಲ್ಲಿಸಬೇಡಿ. ಆಮೇಲೆ ತುಲ್ಯ ನಿಂದಾತ್ಮ ಸಂಸ್ತುತಿಹೀನ, ಹೆದರಿಕೆ ಕೆಲವರಿಗೆ. ಏನು ಅಂದರೆ ಅವ್ರಿಗೆ ಬೇಜಾರಾಗುತ್ತೋ ಏನೋ, ನಾನು ತುಂಬ ಭಕ್ತಿ ಧರ್ಮ ಅಂತ ಹೇಳ್ಕೊಂಡು ಕೂತ್ಕೊಂಡ್ರೆ ಅವ್ರಿಗೆ ಬೇಜಾರಾಗುತ್ತೋ, ಇನ್ನೊಬ್ರಿಗೆ ಬೇಜಾರಾಗುತ್ತೋ, ಅಥವಾ ಇನ್ನೊಬ್ರು ಏನು ತೋರುತ್ತೋ ಅಂತ ಭಯ. ಯಾಕೆಂದರೆ ತುಲ್ಯ ಅದನ್ನು ಮೀರಬೇಕು. ಕೆಲವರು ನಾವು ಭಕ್ತಿ ಮಾಡಿದೆವು ಅಂತ ಟೀಕೆ ಮಾಡಿದರು, ಇನ್ನು ಕೆಲವರು ಹೊಗಳಿ. ನಿಂದ ಮತ್ತು ಆತ್ಮ ಸಂಸ್ತುತಿ. ಸ್ತುತಿ ಆತ್ಮಸ್ತುತಿ ಅಂತ ಸಾಕು, ತನ್ನನ್ನು ತಾನು ಪ್ರಶಂಸೆ, ತನ್ನ ಪ್ರಶಂಸೆ ಆತ್ಮಸ್ತುತಿ ಅಂತ ಸಾಕು. ಆತ್ಮ ಸಂಸ್ತುತಿ ಅಂತ ಅಂದರೆ ಏನು ಗೊತ್ತಾ? ಆತ್ಮಸ್ತುತಿ ಅಂದರೆ ತನ್ನನ್ನು ಹೊಗಳುವುದು. ಯಾರೋ ಅದು ಇದ್ದದ್ದೇ ಹೊಗಳಬೇಕಾಗಿಲ್ಲ. ಸ್ತುತಿ ಅಂತಂದರೆ ಇಲ್ಲದನ್ನು ಸ್ತೋತ್ರ ಮಾಡಲಿಕ್ಕೆ ಬರುತ್ತಲ್ಲ, ಅದಕ್ಕೆ ಸಂಸ್ತುತಿ ಅಂತ. ನಿಮ್ಮಲ್ಲಿ ಇರುವ ಯೋಗ್ಯತೆಯನ್ನೇ ಹೈಲೈಟ್ ಮಾಡಿದರೂ ಕೂಡ ಅದರಿಂದ ಉಬ್ಬಬಾರದು. ಇಲ್ಲದೇ ಇದ್ದದ್ದನ್ನು ಹೇಳುವುದಲ್ಲ, ಇಲ್ಲದೇ ಇದ್ದದ್ದನ್ನು ಹೇಳಿದರೆ ಖುಷಿ ಆಗತ್ತೆ, ಅದು ಬೇರೆ. ಸ್ತುತಿ ಅಂದರೆ ಹೊಗಳುವುದು, ಅದು ಇದ್ದದ್ದು ಆಗುವುದಿಲ್ಲ. ಸಂಸ್ತುತಿ ಅಂದರೆ ನಿಮ್ಮಲ್ಲಿ ನಿಜವಾಗಿ ಇರುವ ಅರ್ಹತೆಯನ್ನೇ ಗುರುತಿಸಿ ಒಬ್ಬರು ಹೊಗಳಿದರೂ ಕೂಡ ಅದರಿಂದ ನೀನು ಉಬ್ಬಬೇಡ. ಸ್ತೋತ್ರ ಮಾಡಿತರು ಅಂತ ಭಕ್ತಿ ಮಾಡಲಿಕ್ಕೆ ಹೋಗಬೇಡ. ಆಮೇಲೆ ನಿಂದೆ ಮಾಡಿದರು ಅಂತ ಹೇಳಿದ್ರೆ ಭಕ್ತಿಯನ್ನು ಬಿಡಬೇಡ. ನಿನ್ನ ನಿಂದೆ ಸ್ತೋತ್ರಗಳಿಂದ ನಿನ್ನ ಭಕ್ತಿಯ ಮೇಲೆ, ನಿನ್ನ ಜೀವನದ ಮೇಲೆ ಪರಿಣಾಮ ಮಾಡದೇ ಇರಲಿ ಅಂತಕ್ಕಂಥ ಮಾತು. ಅದರಿಂದ ಹೇಳ್ತಾರೆ ನೋಡಿ, ಮಾನಾಪಮಾನಯೋ ಸ್ತುಲ್ಯ ಸಮೋ ಮಿತ್ರಾರಿ ಪಕ್ಷಯೋ ಸಮಶತ್ರು ಚ ಮಿತ್ರೇ ಚ ಅಂತ ಹಿಂದೆ ಹೇಳಿದ್ರು. ಮಾನಾಪಮಾನಯೋ ಸ್ತುಲ್ಯ, ನೀನು ಭಕ್ತಿ ಮಾಡಿದ್ದರಿಂದ ನಿನ್ನನ್ನು ಯಾರೋ ಅಪಮಾನ ಮಾಡ್ಬೋದು. ಅವನು ಗೊಡ್ಡು,
ದೇವರ ಮೇಲೆ ಭಕ್ತಿಯಿಂದ ಔಟ್ಡೇಟೆಡ್ಡು, ಕಾಲಬಾಧಿತ, ಅಪಮಾನ ಮಾಡಿ ನಿಂದೆ ಮಾಡಿ ಬೇಕಾದ್ದು ಮಾಡಬಹುದು, ಏನು ಅಡ್ಡಿಲ್ಲ. ನೀನು ಅಪಮಾನ ಮಾಡಿದ್ರು ಅಂತ ನೀನು ಭಕ್ತಿ ಮಾರ್ಗವನ್ನು ಬಿಡಬೇಡ, ಯಾರೋ ಸನ್ಮಾನ ಮಾಡಿದರು ಅಂತ ಹಿಡಿಬೇಡ. ಮಾಡಿ ಎಲ್ಲ ಕಾಲದಲ್ಲೂ ನಿನಗೆ ಸಮಾನವಾದ ಮಾನಾಪಮಾನ ಸ್ತುಲ್ಯ ಅಂತನ್ನುವಲ್ಲಿ ಇನ್ನೊಂದು ಅರ್ಥ ಏನು ಅಂದರೆ, ಒಬ್ಬರು ಸನ್ಮಾನ ಮಾಡಿದರು, ಒಬ್ಬರು ಅಪಮಾನ ಮಾಡಿದರು. ನಮಗೇನಾಗುತ್ತೆ, ಸನ್ಮಾನ ಮಾಡಿದಾಗ ಖುಷಿ ಆಗುತ್ತೆ, ಅಪಮಾನ ಮಾಡಿದಾಗ ಬೇಸರ ಆಗುತ್ತೆ. ಅದು ಆಗಬಾರದು. ಮಾನಾಪಮಾನ ಸ್ತುಲ್ಯ ಹೇಗೆ, ಅದು ಹೇಗೆ ರೀ ಅಪಮಾನದಾಗ? ನಾನು ಒಂದು ಕಥೆ ಹೇಳಿದ್ದೆ. ಒಬ್ಬರು ಅವಧೂತರಿದ್ದರು ನಮ್ಮ ಊರಿನಲ್ಲಿ. ಅವರು ಒಂದು ಸರ್ತಿ ಒಂದು ದೇವಸ್ಥಾನದಲ್ಲಿ ಸಮಾರಾಧನೆ, ಉತ್ಸವ, ಏನೋ ಒಂದು ವಿಶೇಷ ಸಮಾರಾಧನೆ. ನಿಮ್ಗೆ ಗೊತ್ತು, ದೇವಸ್ಥಾನದ ಸಮಾರಾಧನೆಯಲ್ಲಿ ಬ್ರಾಹ್ಮಣರು ಮಾತ್ರ ಸೇರ್ತಾರೆ. ಈ ಅವಧೂತರು ಕೂತ್ಕೊಂಡ್ರಲ್ಲಿ. ಇವರು ಹಂಗೆ ಹಿಂಗೆಲ್ಲ ತೆಗೆದು ಬರೀ ಮುಂದೆ ಉಟ್ಕೊಂಡು ಹೋಗಿ ಕೂತ್ಬಿಟ್ಟಿದ್ದಾರೆ. ಇವಳು ಜನಿವಾರ ಇಲ್ಲ. ಬಂದರು, ದೇವಸ್ಥಾನದ ಮ್ಯಾನೇಜ್ಮೆಂಟ್ನವ್ರು ಬಂದರು. ನೀವ್ಯಾರ್ರಿ ಕೂತದ್ದು ಹೇಳ್ರಿ. ಯಾಕಪ್ಪ, ಇದು ಬ್ರಾಹ್ಮಣರ ಪಂಕ್ತಿ, ಅದಕ್ಕೆ ಕೂತದ್ದು ಅಂದರು ಅವರು. ಯಾಕೆಂದರೆ ಅವರಿಗೆ ಬ್ರಾಹ್ಮಣರು ಹಿ ಹೂ ನೋಸ್ ಬ್ರಹ್ಮನ್, ನಮಗೆ ಹಿ ಹೂ ಹ್ಯಾಸ್ ಜನಿವಾರ. ಅದು ಅವ್ರು ಹೇಳಿದರು ಇದು ಬ್ರಾಹ್ಮಣರ ಪಂಕ್ತಿ, ಅದಕ್ಕೆ ಕೂತದ್ದು. ಬುದ್ಧಿ ನೆಟ್ಟಿಗೆಲ್ಲ ಎತ್ತಿ ಹಾಕಿರೋ ಅವನನ್ನು ಅಂತ ಮ್ಯಾನೇಜ್ಮೆಂಟ್ನವ್ರು. ಹಿ ವಾಸ್ ಫಿಸಿಕಲಿ ಲಿಫ್ಟೆಡ್. 2 ಜನ ಅವನು ಎತ್ತಿ ಹಿಡ್ಕೊಂಡು ಹೋಗಿ ದೇವಸ್ಥಾನದ ಹೊರಗೆ ಧ್ವಜಸ್ತಂಭದ ಹತ್ತಿರ ಹಾಕಿದ್ದಾರೆ, ಎತ್ತಿ ಹಾಕಿದ್ದಾರೆ. ಇದು ನಡೆದ ಘಟನೆ. ಅವ್ರು ನನ್ನ ಹತ್ರ ಹೇಳೋದು, ಅವರು ನಮ್ಮನ್ನು ಎತ್ತಿಕೊಂಡು ತಂದು ದೇವಸ್ಥಾನದ ಹೊರಗೆ ಹಾಕಿದರು, ನಾವು ಬಟ್ಟೆ ಜಾಡಿಸಿಕೊಂಡು ಬಂದೆವು ಅಂತ ಬಹಳ ಖುಷಿಯಲ್ಲೇ ಹೇಳ್ತಾರೆ. ನಾನಂದೆ, ನಿಮಗೆ ಇನ್ಸಲ್ಟ್ ಆಗಲಿಲ್ವಾ? ಬಟ್ಟೆ ಜಾಡಿಸಿಕೊಂಡು ಬಂದೆವು ಅಂತ ನಗ್ತಾ ಹೇಳ್ತೀರಲ್ಲ. ಇಲ್ಲ, ನಮಗೇನು ಅವಮಾನ ಆಗಲಿಲ್ಲ. ಯಾಕೆ ಗೊತ್ತಾ, ಅವರು ಮಾಡಿದ್ದು ಕರೆಕ್ಟು, ನಾವು ಮಾಡಿದ್ದು ಕರೆಕ್ಟು, ಅವರು ಮಾಡಿದ್ದು ಕರೆಕ್ಟು. ಅದನ್ನು ಬೇಜಾರಾಗೋದು ಹೇಗೆ? ಯಾಕೆ ಕರೆಕ್ಟು? ಅವರ ಕ್ರಮ, ಅವರ ರೀತಿಯಲ್ಲಿ ಬ್ರಾಹ್ಮಣರು ಅಂದರೆ ಏನು, ಜನಿವಾರ ಇದ್ದವರು ಇರಲಿಲ್ಲ, ಹೊರಗೆ ಹಾಕಿದರು. ಅವರ ಕಾನ್ಸೆಪ್ಟ್ ಪ್ರಕಾರ ಅವರು ಮಾಡಿದ್ದು ಕರೆಕ್ಟು. ನಾವು ಯಾಕೆ ಕೂತೇವು ಅಂದರೆ, ಯಾರು ಜ್ಞಾನಿಯವನು ಬ್ರಾಹ್ಮಣ ನಮ್ಮ ಕಾನ್ಸೆಪ್ಟ್, ಅದು ನಾವು ಕೂತದ್ದು ಕರೆಕ್ಟು, ಅವ್ರು ಎತ್ತಿ ಹೊರಗೆ ಹಾಕಿದ್ದು ಕರೆಕ್ಟು. ಯಾರದ್ದು ತಪ್ಪಿಲ್ಲ, ಬೇಜಾರೇನು ನೋಡಿ. ಇದು ಸಮದೃಷ್ಟಿ, ಇದು ಸಮದೃಷ್ಟಿ, ಅದ್ಭುತವಾದ ಸಮದೃಷ್ಟಿ. ಅವನು ಬೇಚಾರವೇ ಆಗಲಿಲ್ಲ, ಅವರು ಮಾಡಿದ್ದು ಕರೆಕ್ಟು ಅಂತಾರೆ ಅವರು. ಯಾಕೆಂದರೆ ಅವರ ಕಾನ್ಸೆಪ್ಟ್ ಪ್ರಕಾರ ಅವರು ಮಾಡಿದ್ದು ಕರೆಕ್ಟ್. ನಮ್ಮ ಕಾನ್ಸೆಪ್ಟು ಅವರಿಗೆ ಅರ್ಥ ಆಗಲಿಲ್ಲ, ಅದು ಏನು ಮಾಡಲಿಕ್ಕೆ ಬರುತ್ತೆ? ಎಲ್ಲರ ಕಾನ್ಸೆಪ್ಟ್ ಎಲ್ರಿಗೆ ಅರ್ಥ ಆಗೋದು ಸಾಧ್ಯ ಇಲ್ಲ. ಹಾಗಾಗಿ ಅವರದ್ದು ಸರಿ, ತಪ್ಪೇನಿಲ್ಲ ಅಂತ ಜಾಡಿಸ್ಕೊಂಡು ಬಂದುಬಿಟ್ಟಿದೆ. ಅದು ಅವರ ಚಪ್ಪಲಿಯನ್ನು ದೇವಸ್ಥಾನದಲ್ಲಿದ್ದದನ್ನು ಯಾರೋ ಕದ್ದರು. ನಾನು ನೋಡ್ತಾ ಇದ್ದೆ, ಅವ್ರ ಚಪ್ಪಲಿ ನೋಡ್ತಾ ಇದ್ದಾರೆ. ಏನಪ್ಪ, ನಿಮ್ಮ ಚಪ್ಪಲಿಗೂ ಕೈ ಕೊಟ್ರಾ ಅಂತ ಕೇಳಿದೆ ನಾನು. ಏನು ಹೇಳಿದ್ರು ಗೊತ್ತಾ? ಇರಲಿ ಬಿಡಿ, ಪಾಪ ಯಾರೋ ನನಗಿಂತ ಹೆಚ್ಚು ಅಗತ್ಯ ಇದ್ದವರು ಒಯ್ದಿದ್ದಾರೆ. ಈ ಉತ್ತರ ಸಾಮಾನ್ಯರ ಬಾರಿ. ಹೌದ್ರಿ, ದೇವಸ್ಥಾನಕ್ಕೆ ಬರುವ ದರಿದ್ರ ಕದೀತಾವೆ ಅಂತ ನಾವು ಹೇಳಿ ಹೊರತು, ಪಾಪ ಅವರಿಗೆ ನನಗಿಂತಲೂ ಹೆಚ್ಚು ಚಪ್ಪಲಿ ಅಗತ್ಯ ಇದ್ದಿರಬೇಕು. ನನ್ನ ಚಪ್ಪಲಿ ಇಲ್ಲದೆ ನಡೀಲಿಕ್ಕೆ ಆಗತ್ತೆ, ನನಗೆ ಆತನಿಗೆ ತುಂಬ ಕಷ್ಟ ಆಗಿರಬೇಕು, ಅದಕ್ಕೆ ಒಯ್ದಿರಬೇಕು. ಇರಲಿ ಬಿಡಿ, ಒಯ್ಲಿ. ಇದು ಸಮದೃಷ್ಟಿ. ಒಬ್ಬ ತಪ್ಪು ಮಾಡಿದವನನ್ನು ಕಾರುಣ್ಯದಿಂದ ನೋಡಿ ಕ್ಷಮಿಸುವಂಥದ್ದು, ಅಪರಾಧಿಯನ್ನು ದ್ವೇಷ ಮಾಡದೇ ಇರುವುದು, ಅವರ ನೆಲೆಯಲ್ಲಿ ಚಿಂತನೆ ಮಾಡೋದು. ನಾವು ಯಾವಾಗಲೂ ಪ್ರತಿಯೊಂದನ್ನು ನಮ್ಮ ನೆಲೆಯಲ್ಲಿ ಯೋಚನೆ ಮಾಡ್ತೇವೆ, ಅವರ ಪ್ರತಿಕ್ರಿಯೆಯನ್ನು ಅವರ ನೆಲೆಯಲ್ಲಿ ಚಿಂತನೆ ಮಾಡಬೇಕು. ಆಗ ಅದು ಹೆಚ್ಚು ಸಹ್ಯ ಆಗತ್ತೆ ವಿಷಯಗಳು. ಈ ರೀತಿಯಾಗಿ ತುಲ್ಯ ಮಾನಾಪಮಾನಯೋ ತುಲ್ಯ. ನೀವು ಗೌರವಿಸಿದ್ರು ಒಂದೇ, ಒಂದು ಏನು ಅಂದರೆ, ತಾನು ಏನು ಅಂತ ಗೊತ್ತಾದ ಮೇಲೆ ನೀವು ಗೌರವಿಸೋದ್ರಿಂದ ನಾನು ದೊಡ್ಡ ಮನುಷ್ಯನೂ ಆಗೋದಿಲ್ಲ, ನೀವು ಅವಮಾನ ಮಾಡೋದು ನಾನು ಸಣ್ಣವನಾಗೋದಿಲ್ಲ. ನನಗೆ ನಾನು ಏನು ಅಂತ ಗೊತ್ತಿಲ್ಲದೆ ಇದ್ದಾಗ ನಿಮ್ಮ ರೆಕಾಗ್ನಿಷನ್ನಿಂದಲೇ ನಾನು ದೊಡ್ಡವನಾಗುವಾಗ ಮಾನಾಪಮಾನ ಭಾಳ ಮುಖ್ಯ ಸಂಗತಿ ಆಗುತ್ತೆ. ಇಲ್ಲಿದ್ರೆ ಆಗೋಲ್ಲ. ಅದನ್ನೇ ತುಲ್ಯೋ ಮಿತ್ರಾರಿ ಪಕ್ಷಯೋಹೋ, ಸ್ನೇಹಿತರು ಅಥವಾ ಶತ್ರುಗಳು ಅಂತಕ್ಕಂಥ ಮಾತು ಯಾರಿಗೆ? ನಮಗೆ ಅವನು ಬೇಕು, ಇವನು ನೋಡಿದರೆ ಆಗೋದಿಲ್ಲ. ಇದೆಲ್ಲ ಯಾವುದೋ ಒಂದು ಆವೇಶದಿಂದ, ತಾಮಸಿಕ ಆವೇಶದಿಂದ ಜಗಳ ಮಾಡ್ತಾನೆ, ದ್ವೇಷ ಮಾಡ್ತಾನೆ. ಅವನೇ ತಮ್ಮ ಗುಣ ಇಳಿದಾಗ ಪ್ರೀತಿಸಬಹುದಲ್ವಾ? ಹಾಗಾಗಿ ಮಿತ್ರರು ಶತ್ರು. ಆದರೆ ನಿಜವಾಗಿ ಶತ್ರುವನ್ನು ಮಿತ್ರನ ಹಾಗೆ ಪ್ರೀತಿಸಬೇಕು ಅಂತ ಅರ್ಥ ಅಲ್ಲ. ಅವನು ಶತ್ರುವಾಗಿದ್ದರೆ ಅವನನ್ನು ಹಾಗೆ ಬಿಡು, ದೂರ ಇಡು, ಅವನ ಸಹವಾಸ ಮಾಡಬೇಡ. ಮಿತ್ರ ಆಗಿದ್ದರೆ ಅವನ ಜೊತೆಗೆ ಭಗವಂತನ ಬಗ್ಗೆ ಚಿಂತನೆ ಮಾಡು. ಒಟ್ಟಿನಲ್ಲಿ ಸರ್ವಾರಂಭ ಪರಿತ್ಯಾಗಿ ಗುಣಾತೀತಸ್ಸ ಉಚ್ಯತೆ. ಸರ್ವಾರಂಭ ಪರಿತ್ಯಾಗಿ, ಎಲ್ಲ ಆರಂಭಗಳನ್ನು ಬಿಡಬೇಕು. ಅದೇನು ರೀ ಹಾಗಂದರೆ? ಏನು ಮಾಡಿದರೆ ಸುಮ್ಮನೆ ಇದ್ದು ಬಿಡಬೇಕಾ? ಎಲ್ಲ ಆರಂಭ. ಒಂದು ಸಂಗತಿ ಏನು ಗೊತ್ತುಂಟು, ಒಂದು ಸರ್ವಾರಂಭ ಪರಿತ್ಯಾಗಿ ಅಂದರೆ ಭಗವಂತನ ಭಕ್ತಿಗೆ ವಿರುದ್ಧವಾದ ಯಾವ ಚಟುವಟಿಕೆಯಲ್ಲೂ ಅವನು ತೊಡಗೋದಿಲ್ಲ ಅಂತ. ಯಾಕೆಂದರೆ ಅವನು ಮುಖ್ಯ ಒಂದರ್ಥ
ಭಗವಂತನ ಭಕ್ತಿಗೆ ವಿರುದ್ಧವಾದ ಯಾವ ಆರಂಭವೂ ಚಟುವಟಿಕೆಯಲ್ಲೂ ಅವನು ತೊಡಗಿಕೊಳ್ಳುವುದಿಲ್ಲ. ಇನ್ನೊಂದು ಆರಂಭ ಅಂದರೆ ಏನು ಗೊತ್ತಾ, ಹಿಂದೆ ಇಂಗನ ಅಂತ ಬಂದಿದೆ, ನೆಂಗತೆ ಅಂತ. ತಾತ್ಕಾಲಿಕವಾದಂಥ ಕ್ರಿಯೆಯಲ್ಲಿ ತೊಡಗುವುದು ಇಂಗನ. ಆರಂಭ ಅಂದರೆ ದೀರ್ಘಂ ಆರಂಭ ಉಚ್ಯತೆ ಅಂತ. ಬಹಳ ದೀರ್ಘಕಾಲ ಅಂದರೆ 10 years ಪ್ಲ್ಯಾನು, 5 years ಪ್ಲ್ಯಾನು ನಮ್ಮದೆಲ್ಲ ಉಂಟಲ್ಲ ಸರ್ಕಾರದ್ದು, 5 ವರ್ಷದ್ದು 10 ವರ್ಷದ ಯೋಜನೆ, ಅದು ಆರಂಭ ಅಂತ. 10 ವರ್ಷಕ್ಕೆ ಯೋಜನೆ. ನಮ್ಮ ಮುಂದಿನ 10 ವರ್ಷ ನಾವು ಏನು ಮಾಡಬೇಕು? ಯಾವ ಜ್ಞಾನಿಯೂ ಕೂಡ ಹಾಗೆ ಮಾಡೋಲ್ಲ. 10 ವರ್ಷಕ್ಕೆ ಏನು ಪ್ಲ್ಯಾನು? ಯಾಕೆಂದರೆ ನಾಳೆ ಇದ್ದೇವೋ ಇಲ್ಲೋ ಗೊತ್ತಿಲ್ಲ, 10 ವರ್ಷಕ್ಕೆ ಏನು ಪ್ಲ್ಯಾನ್ ಹಾಕೋದು. ನಮ್ಮ ತಂದೆಯವರು ಯಾವಾಗಲೂ ಒಂದು ಮಾತು ಹೇಳ್ತಿದ್ರು. ಅವರು ಊಟದ ಎಲೆ ಆವತ್ತಿನದು ತೆಗೆದಿಟ್ರು ಮತ್ತು ಒಳಗಿಟ್ಟು ನಾಳೆ ಬದುಕಿ ಉಳಿದರೆ ನಾಳೆಗಾಯಿತು ಅಂತ. ಹಾಗೆ ಹೊರತು ನಾಳೆಗಾಯಿತು ಅಂತ ಹೇಳ್ತಿರ್ಲಿಲ್ಲ, ನಾಳೆಗೆ ಬದುಕಿ ಉಳಿದರೆ ನಾಳೆ ಉಪಯೋಗಕ್ಕಾಯಿತು ಅಂತ. ಅದರಿಂದ 10 ವರ್ಷದ ಪ್ಲ್ಯಾನು, ಅವನು ಎಷ್ಟು ಕ್ಷಣ ಬದುಕ್ತೇವೆ ಗೊತ್ತಿಲ್ಲ, ಎಷ್ಟು ದಿವಸ ಬದುಕ್ತೇವೆ ಅಂತ ಗೊತ್ತಿಲ್ಲ, ವರ್ಷಗಳ ಕಾಲದ ಪ್ಲ್ಯಾನ್ ಏನು? ಆದ್ದರಿಂದ ಸರ್ವಾರಂಭ ಪರಿತ್ಯಾಗಿ, ದೀರ್ಘಕಾಲದ ಯಾವ ಯೋಜನೆಯಲ್ಲೂ ಅವನು ತೊಡಗಿಸಿಕೊಳ್ಳುವುದಿಲ್ಲ. ನನಗೆ ಇವತ್ತಿನ ಈ ಕ್ಷಣ ಸಾಕು, ನಾಳೆಗೆ ಏನು ಅಂತ ನಾನು ಯೋಚಿಸುವುದಿಲ್ಲ, ಅದರಿಂದ ದೀರ್ಘವಾದ ಕಾರ್ಯಕ್ರಮ ಮಾಡಬೇಡಿ. ಅಂಥವನು ಯಾರು? ಇವನು ಗುಣಾತೀತ ಸ ಉಚ್ಯತೆ. ಅಂಥವನು ನಿಜವಾಗಿ ಗುಣಾತೀತ ಅನಿಸಿಕೊಳ್ಳುತ್ತಾನೆ. ಶ್ಲೋಕವೂ ಮುಗೀತು. ಮತ್ತು ಜನ ಒಬ್ಬೊಬ್ಬರೇ, ಹೆಣ್ಮಕ್ಳಿಗೆ ಅಂತೂ ಮನೆಯಲ್ಲಿ ಯಜಮಾನರು ಬೈತಾರೆ ಅಂತ ಒಬ್ಬೊಬ್ಬರೇ ಹೋಗ್ತಾ ಇದ್ದಾರೆ. ಕುರ್ಚಿಯಲ್ಲಿ ಕೂತವರಿಗೂ ಕುರ್ಚಿಯಲ್ಲಿ ಕೂತು ಸಾಕಾಗಿ ಹೋಗ್ತಾ ಇದ್ದಾರೆ. ಬೇರೆ ಯಾರ ಹತ್ರ ಅದು ಬಿಡುಗಡೆ ಮಾಡಿಸ್ಬೋದೋ ಏನು? ಬದ್ರಿಯವರೇ ಬನ್ನಿ, ಬಿಡುಗಡೆ ಮಾಡಿ. ಬನ್ನಿ. ನಾನು ಮತ್ತೆ ಬನ್ನಿ, ಬದ್ರಿಯವರು ಬನ್ನಿ. ಬದ್ರಿಯವರು ನೀವು ಆಚಾರ್ಯರ ಸೇವೆ ಅಗಾಧವಾಗಿ ಮಾಡ್ತಾ ಇದ್ದೀರಿ, ನಿಮ್ಮ ಕೈಲಾಗಬೇಕು, ಅದು ದೇವರ ಇಚ್ಛೆ. ಅವರು ಆಚಾರ್ಯರ ಸರ್ವಮೂಲ ಗ್ರಂಥದ DTP ವರ್ಕಿನಲ್ಲಿ ಅವರು ಮಾಡಿದ ಸರ್ವೀಸ್ ಉಂಟಲ್ಲ, ಅದನ್ನು ನಾನು ಕಂಡ ಹಾಗೆ ಯಾವ ಮನುಷ್ಯನೂ ಮಾಡಿಲ್ಲ. ಅಷ್ಟು ಸೇವೆ ಮಾಡಿದ್ದಕ್ಕೆ ಆಚಾರ್ಯರು ಅವರ ಕೈಯಿಂದ ಬಿಡುಗಡೆ ಆಗಬೇಕು ಅನ್ನೋದು ಆಚಾರ್ಯ ಸಂಕಲ್ಪ. ಆದ್ದರಿಂದ ಅದನ್ನು ಅವ್ರ ಕೈಯಲ್ಲಿ ಮಾಡಿಸ್ತಾ ಇದ್ದೀನಿ. ಅದಾದ ಮೇಲೆ ಅದನ್ನು ತೆಗೆದು ಜನರಿಗೆ ತೋರಿಸಿಬಿಡಿ ಅಷ್ಟೇ. ಏನು ಮಾಡೋದು? ತಡವಾಗಿ ಬಂದರೆ ನಾವೇನು ಮಾಡೋದು? ಇಲ್ಲ, ಇನ್ನು ಉಳಿದದ್ದು ಮಾಡಲಿ ಅಷ್ಟೇ, ಆ ಬಾಕ್ಸ್ ತೆಗೆಯೋದು ಮಾಡಲಿ ಅಷ್ಟೇ. ಯಾಕೆಂದರೆ ಎಷ್ಟು ಅಂತ ಕಾಯೋದು? ಅದನ್ನು ಬದ್ರಿಯವರಿಗೆ ಆ ಭಾಗ್ಯ ಇತ್ತು, ಆದ್ದರಿಂದ ಅವ್ರಿಗೆ ಕಳ್ಕೊಂಡ್ರು ಅಷ್ಟೆ. ಎಲ್ಲಿದ್ದಾರೆ? ಬಂದರು ಅಂದರೆ ಎಲ್ಲಿ ಬಂದರು? ಬೆಂಗಳೂರಿಗೆ ಸಿಟಿಗೆ ಬಂದರೋ, ವಿದ್ಯಾಪೀಠಕ್ಕೆ ಬಂದರೋ, ಎಲ್ಲಿಗೆ ಬಂದರು? ಅಲ್ಲ, 5 ನಿಮಿಷ ನೀವು ಓಪನ್ ಮಾಡಿ ಆಗಿದೆ. ಏನು 5 ನಿಮಿಷ? ನಾ 7 ಕಾಲಕ್ಕೆ ಹೇಳಿದ್ದು 8 ಕಾಲ ಆಯ್ತು ಈಗ. ಮತ್ತೆ ಅದೇನಿಲ್ಲ, ಓಪನ್ ಮಾಡಿ. ಅಷ್ಟು ಜನ ನಿಂತಿದ್ದಾರೆ, ಅವರಿಗೆ ತೋರಿಸ್ಬಿಡಿ. ಆ ಪ್ಲೇಟನ್ನು